ನಮಸ್ಕಾರ. ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಆಗಸ್ಟ್ 13ರಿಂದ ಇಲ್ಲಿಯ ತನಕ ಮುಂಗಾರು ಅಧಿವೇಶನ ಶುರುವಾಗಿದೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯದ್ದು. ಈ ಬಾರಿಯ ವಿಧಾನಮಂಡಲದ ಅಧಿವೇಶನದಲ್ಲಿ ರಾಜ್ಯದ ಬರಗಾಲ, ಮಳೆಯ ಕೊರತೆ, ರೈತರಿಗೆ ಸಿಗಬೇಕಾದಂತಹ ಪರಿಹಾರಗಳು, ರೈತರ ಬೆಳವಣಿಗೆಗಾಗಿ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು ಇತ್ಯಾದಿ ಬಗ್ಗೆ ಚರ್ಚೆ ಆಗಬಹುದು ಎನ್ನುವಂಥ ನಿರೀಕ್ಷೆ ರಾಜ್ಯದಲ್ಲಿ ಜನಸಾಮಾನ್ಯರು ಮತ್ತು ರೈತಾಪಿ ವರ್ಗದ್ದಾಗಿತ್ತು. ಆದರೆ ಕಳೆದ 10 ದಿನಗಳಿಂದ ನಡೆದಿರುವಂತಹ ಉಭಯ ಮಂಡಲದ ಅಧಿವೇಶನದಲ್ಲಿ ಒಂದು ವಿಚಾರ ಮಾತ್ರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ ಮತ್ತು ಪ್ರತಿಭಟನೆಗಳಿಗೆ ಸಾಕ್ಷಿಯಾಗಿದೆ. ಅದು ಸಚಿವ ಸಂಪುಟದಲ್ಲಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಟ್ಟಿದ್ದು. ಸಿದ್ದರಾಮಯ್ಯನವರ ಅವಧಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟಿದ್ದಂತಹ ನಾಗೇಂದ್ರ ಅವರನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ. ಆದರೆ ಅವರ ಮೇಲೆ ಅಪಾದನೆ ಇದೆ. 187 ಕೋಟಿ ಅಕ್ರಮ ಹಣ ವರ್ಗಾವಣೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಅವರ ಮೇಲೆ ಇದೆ. ಈ ಪ್ರಕರಣವನ್ನು ಇಡಿ ತನಿಖೆ ಮಾಡ್ತಾ ಇತ್ತು, SIT ತನಿಖೆ ಮಾಡ್ತಾ ಇತ್ತು, ಎಲ್ಲವೂ ಆಯಿತು. ಇದೀಗ ಅವರನ್ನು ಯಾಕೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ? ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ JDS ಮತ್ತು BJP ಮೈತ್ರಿ ಪಡೆಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇವಲ ವಿಧಾನಸಭೆ, ವಿಧಾನ ಪರಿಷತ್ ಅಂತಲ್ಲ, ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ BJP ನಿನ್ನೆ ಪ್ರತಿಭಟನೆ ಮಾಡಿತು. ವ್ಯಾಪಕವಾದಂಥ ಪ್ರತಿಭಟನೆ ಆಗಿದೆ. ನೀವು ಅವಾಗಲೇ ದೃಶ್ಯದಲ್ಲಿ ಗಮನಿಸಿದ್ರಿ. ವಿಧಾನಸಭೆಯ ಹೊರಗಡೆಯೂ ಕೂಡ ಘೋಷಣೆಗಳನ್ನು ಕೂಗಿ, ಹಾಡುಗಳನ್ನು ಕಟ್ಟಿ, ಹಾಡುಗಳ ಮುಖಾಂತರವೂ ಕೂಡ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆಯೂ ಕೂಡ ಕಾಂಗ್ರೆಸ್ನವರು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಈ ಸಮರ್ಥನೆ ಅದಾದ ನಂತರ ರಾಜೀನಾಮೆ ಆಗ್ರಹ, ಇವೆಲ್ಲದರ ನಡುವೆ ವ್ಯರ್ಥ ಕಲಾಪ ಆಗ್ತಾ ಇದೆ. ಹಾಗಾದರೆ ಏನೆಲ್ಲ ಬೆಳವಣಿಗೆ ಆಯಿತು? ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೇಳ್ತಾ ಇದ್ದಾರೆ? ಇದೇ ಇವತ್ತಿನ ಜಿ ಸಂವಾದದ ವಿಶೇಷ. ರಾಜೀನಾಮೆ ಕದನ, ವ್ಯರ್ಥ ಕಲಾಪ. ಸಚಿವ ನಾಗೇಂದ್ರ ರಾಜೀನಾಮೆಗೆ BJP ಪಟ್ಟು ಹಿಡಿದು ಕೂತಿದೆ. ಪರಿಷತ್ ಮತ್ತು ವಿಧಾನಸಭೆ ಎರಡರಲ್ಲೂ ಕೂಡ ಭಾರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ JDS ಕೂಡ ಕೈ ಜೋಡಿಸಿದೆ. ನಾಗೇಂದ್ರ ರಾಜೀನಾಮೆಗೆ BJP ಬಿಗಿಪಟ್ಟು ಹಿಡಿದಿರೋದು. ಸದನದ ಒಳಗೆ ಮತ್ತು ಸದನದ ಹೊರಗಡೆ ಇಂಥದ್ದೊಂದು ಹೋರಾಟವನ್ನು ಇದೀಗ BJP ಮುಂದುವರಿಸ್ತಾ ಇದೆ. ನಾಗೇಂದ್ರ ವಿರುದ್ಧ ರಾಜ್ಯದ ವಿವಿಧ ಭಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡಿತು. ನಾನು ಆವಾಗಲೇ ಹೇಳಿದೆ, ಬಹುತೇಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇಂಥದ್ದೊಂದು ಪ್ರತಿಭಟನೆಯನ್ನ BJPಯವರು ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ನಾಗೇಂದ್ರ ಅವರ ಈ ಪ್ರಕರಣ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಆ ಹಗರಣ ಏನಿತ್ತು, ಅದರಲ್ಲಿ ಇವರ ಹೆಸರು ಕೇಳಿ ಬಂದಿತ್ತು. ಹೀಗಾಗಿ ಅವರನ್ನ ಯಾಕೆ ತೆಗೆದುಕೊಂಡ್ರಿ ಅನ್ನೋ ಪ್ರಶ್ನೆಯನ್ನ BJP ಮಾಡ್ತಾ ಇದೆ. ಕಳೆದ 6 ದಿನಗಳಿಂದ ಉಭಯ ಸದನ ಕಲಾಪ ಸಮಯ ವ್ಯರ್ಥ ಆಗಿದೆ. ಜವಾಬ್ದಾರಿಗಳನ್ನು ಮರೆತು ಬಿಟ್ಟರೆ ಜನಪ್ರತಿನಿಧಿಗಳನ್ನು ಪ್ರಶ್ನೆ ಎಲ್ಲ ಕಾಡ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ, ಅರಗ ಜ್ಞಾನೇಂದ್ರ, ಅರವಿಂದ್ ಬೆಲ್ಲ ಸೇರಿದಂತೆ BJP ನಾಯಕರೆಲ್ಲ ನಮ್ಮಲ್ಲಿ ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಅಧಿವೇಶನ ನಡೆಸ್ತಾರಲ್ಲ, ಅಲ್ಲೊಂದು ಮಾತು ಪ್ರಚಲಿತದಲ್ಲಿದೆ. ಪ್ರತಿ ನಿಮಿಷಕ್ಕೆ ರಾಜ್ಯಸಭೆ ಮತ್ತು ಲೋಕಸಭೆಯ ಕಲಾಪವನ್ನು ನಡೆಸಬೇಕು ಅಂತ ಹೇಳಿದರೆ 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ. ಪರ್ ಮಿನಿಟ್ಗೆ ಖರ್ಚಾಗುವಂಥ ಹಣ ಎಲ್ಲಿ? ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ. ಈ ಅಂದಾಜು ಆವಾಗಿತ್ತು 2012ರಲ್ಲಿ ಈ ಅಂದಾಜಿತ್ತು. ಆದರೆ ಈಗ ನಾವು 2026ರಲ್ಲಿದ್ದೇವೆ. ಹೆಚ್ಚು ಕಡಿಮೆ 12 ವರ್ಷ. ಆ 2.5 ಲಕ್ಷದಷ್ಟು ಇರುವಂಥ ಅಂದಾಜೇನಾಗಿದೆ, ಆ ಅಂದಾಜು ಕೂಡ ಇವತ್ತು ಜಾಸ್ತಿ ಆಗಿದೆ. ಹೆಚ್ಚಿನ ಪ್ರಮಾಣದ ಹಣವನ್ನು ಒಂದು ನಿಮಿಷದ ಅಧಿವೇಶನಕ್ಕೆ ಜನಸಾಮಾನ್ಯರು ಕಟ್ಟಿದಂಥ ತೆರಿಗೆ ದುಡ್ಡಿನಲ್ಲಿ ಆಗ್ತಾ ಇರೋದು. ಅದು ಲೋಕಸಭೆಯಲ್ಲಿ ತೆಗೆದುಕೊಳ್ಳಿ, ರಾಜ್ಯಸಭೆಯಲ್ಲಿ ತೆಗೆದುಕೊಳ್ಳಿ, ನಮ್ಮದೇ ರಾಜ್ಯದ ವಿಧಾನಸಭೆ ಮತ್ತು ಪರಿಷತ್ನಲ್ಲಿ. ಅಲ್ಲಿ ಇಂಡಿಯಾ ಮೈತ್ರಿಕೂಟದ ಬೇರೆ ಬೇರೆ ಪಕ್ಷಗಳು BJP ಅಂದರೆ NDA ಮೈತ್ರಿಕೂಟದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಅದು ಧರ್ಮೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಬೆಳವಣಿಗೆಯನ್ನು ನೀವು ತೆಗೆದುಕೊಂಡ್ರಿ. ಈ ಹಿಂದೆ ಆದಂಥ ಬೆಳವಣಿಗೆಗಳನ್ನು ತೆಗೆದುಕೊಂಡ್ರಿ. ವಿದೇಶಿ ದೇಣಿಗೆ ಸ್ವೀಕಾರ ಕಾಯ್ದೆ ಏನಿದೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಸರ್ಕಾರ ಮುಂದಾದಾಗ ಅದರ ವಿರುದ್ಧವೂ ಕೂಡ ಇಂಡಿಯಾ ಮೈತ್ರಿಕೂಟದವರು ಮಾಡಿದ್ದು. ಕಳೆದ ಬಾರಿಯ ಅಧಿವೇಶನ ಅದು ಮಹಿಳಾ ಮೀಸಲಾತಿ ಮತ್ತು
ಕ್ಷೇತ್ರ ಮರು ವಿಂಗಡಣೆ ಅದ್ರ ಬಗ್ಗೆ ಆಯಿತು. ಇದೀಗ ಕರ್ನಾಟಕದಲ್ಲಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ರಾಜೀನಾಮೆ ಕೊಡಬೇಕು. ಅವರ ಅಧಿವೇಶನ ಆರಂಭ ಆಗೋದಕ್ಕಿಂತ ಮೊದಲೇ ಈ ಹೇಳಿಕೆಗಳನ್ನು ಕೊಟ್ಟುಬಿಟ್ಟಿದ್ರು. ಅಧಿವೇಶನ ಸುಗಮವಾಗಿ ನಡೆಯದಂತೆ ನೋಡಿಕೊಳ್ತೀವಿ ನಾವು, ರಾಜೀನಾಮೆ ಕೊಟ್ಟರೆ ಮಾತ್ರ ಸುಗಮವಾಗಿ ನಡೆಯುತ್ತೆ. ಈಗ ನೀವು ಜಾತಿಯನ್ನು ಇಲ್ಲಿ ಅಸ್ತ್ರ ಮಾಡ್ತಾ ಇದ್ದೀರಿ. ಒಂದು ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿಗೆ ನಾವು ಅವಕಾಶವನ್ನು ಕೊಟ್ಟರೆ ಅದನ್ನು ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ಅದೇ ಸಮುದಾಯದ ಅನ್ನಪೂರ್ಣ ತುಕಾರಾಮ್ ಇದ್ದಾರೆ, ಅವ್ರಿಗೆ ಯಾಕೆ ನೀವು ಅವಕಾಶವನ್ನು ಕೊಡಲ್ಲ? ಅವ್ರಿಗೆ ಕೊಟ್ಟಿದ್ದರೆ ನಾವು ಒಪ್ಕೊಳ್ತಿದ್ವಿ. ಇಲ್ಲಿ ಜಾತಿ ಅನ್ನುವಂಥದ್ದಿಲ್ಲ. ಹಗರಣದಲ್ಲಿ ಅವರ ಹೆಸರು ಬಂದಿದೆ, ಹೀಗಾಗಿ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿಯ ಆಗ್ರಹ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ಮಾತನಾಡಿದ್ದಾರೆ. ಯಾರು ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. ಅವ್ರಿಗೆ ಏನ ಅವ್ರಿಗೆ ಮಾನವತೆ ದೃಷ್ಟಿ ಅಲ್ಲ. ಅವ್ರಿಗೆ ದಲಿತರ ಬಗ್ಗೆ, ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಸಲುವಾಗಿ ಅವ್ರಿಗೇನು ಹಕ್ಕಿದೆ ಹೇಳ್ರಲ್ಲ. ನೀನು ಅಷ್ಟು ಪ್ರಾಮಾಣಿಕನಾಗಿದ್ದರೆ ನಾಗೇಂದ್ರ ಅವ್ರಿಗೆ ಹೇಳ್ತೀನಲ್ಲ, ಈ ರಾಜ್ಯದಲ್ಲಿ ಅದನ್ನು ಕಳಂಕಿತ ಬಂದಂಥ ಟೈಮಲ್ಲಿ ಅವರು ಕಳಂಕಿತ ಅಂದ ಮೇಲೆ ಇವತ್ತು ಯಾರು ಕೂಡ ಪುನಃ ಮಂತ್ರಿಗಳು ಆಗಲ್ಲ. 3 ಬಿಟ್ಟವ್ರು ಮಾತ್ರ ಆಗ್ತಾರೆ, 4 ಬಿಟ್ಟವ್ರು ಮಾತ್ರ ಆಗ್ತಾರೆ. ನೀನು 6 ಬಿಟ್ಟವ್ರು, ನೀನು ಎಲ್ಲ ಬಿಟ್ಟಂಥ ವ್ಯಕ್ತಿ. ನೀನು ಯಾರನ್ನ ಒಬ್ರು ಕಳಂಕಿತರಾದಂಥ ಟೈಮಲ್ಲಿ ನಮ್ಮ ಮಂತ್ರಿ ಸ್ಥಾನ ಬೇಕು ಕೊಡ್ತೀವಿ ಅಂದ್ರೆ ಬೇಡ ಅನ್ಬೇಕು ನೀನು ಪ್ರಾಮಾಣಿಕ ಆಗಿದ್ರೆ. ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ಕೂಡ ನೀನು ಮಂತ್ರಿ ಆದಮೇಲೆ ನೀನು ಭ್ರಷ್ಟಾಚಾರ ಮಾಡಿ ಈಗ ಮಕ್ಕಳು ಸ್ಕೂಲ್ಸ್ ದಲಿತರ ಮಕ್ಕಳು ಸ್ಕಾಲರ್ಶಿಪ್ ಹಣವನ್ನು ಪಡೆದಿಗೆ ಎಲ್ಲ ಹಣವನ್ನು ಕೂಡ ಹೊಡೆದು ಮತ್ತೆ ಸಂವಿಧಾನವನ್ನು ಬುಕ್ಕನ್ನು ಹಿಡ್ಕೊಂಡು ತಾವು ಅಡ್ಡಾಡ್ತಾ ಇದ್ದೀರಿ ಅಂದ್ರಿಗಿನ ನೀವು ಏನೇನೋ ಮನುಷ್ಯತ್ವ ಇದೆ ಅಂತ ಕೇಳ್ತೀನಿ ನಾನು. ನಿನ್ನ ಮನುಷ್ಯತ್ವ ಇದ್ದರೆ ತಕ್ಷಣ ರಾಜೀನಾಮೆಯನ್ನು ಮಾಡು. ನೀನು ಏನೇನೇನೇನಿಲ್ಲ, ಆ ಮೌಲ್ಯಗಳಿಲ್ಲ. ಆ ದಲಿತರನ್ನಕ್ಕೆ ನಿನ್ಗೆ ಏನು ಮೌಲ್ಯಗಳಿದೆ ಅಂತೇಳಿ ದಲಿತ ಅಂತಿಗಿ. ಆ ದಲಿತರ ಹಣವನ್ನು ನುಂಗಂಥ ಟೈಮಲ್ಲಿ ನೀನು ದಲಿತ ಅಂತ ಕಂಡಿಲ್ಲ ನಾನು ನಿನಗೆ. ಇವತ್ತು ನೆನಪಾಗ್ತಾ ಇದೆ ದಲಿತರ ಮಕ್ಕಳ ಪರಿಸ್ಥಿತಿ. ಚಾಲು ಮಾಡ್ಯಾರ ಅಲ್ಲ, ಈಗ ಎಲ್ಲಾ ಸದಸ್ಯರು ದಯಮಾಡಿ ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಬರಗಾಲ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ. ದಯವಿಟ್ಟು ಅವಕಾಶ ಮಾಡಿಕೊಡ್ರಿ. ಯಾರ ವಕೀಲರು ಬಂದಾರ ಅನಿಸ್ತದೆ, ವಿರೋಧ ಪಕ್ಷದ ನಾಯಕರೇ ಬಹಳಷ್ಟು ಒತ್ತಾಯ ನಡೆದಿದೆ. ಹೇಳ್ತೀರಲ್ಲ ನೀವು, ಅವ್ರು ಕೇಳಿ, ಅವ್ರದ್ದು ಒತ್ತಾಯ ನಮ್ಮ ಸದಸ್ಯರೆಲ್ಲರೂ ಕೇಳಿ. ಅವ್ರ ತಾನೇ ಬಾಲು ಕಾಂಗ್ರೆಸ್ ಕೋರ್ಟಲ್ಲಿ ಐತೆ, ಈಗ ನಮ್ ಕೋರ್ಟಲ್ಲಿ ಇಲ್ಲ. ಬಾಲು ಕಾಂಗ್ರೆಸ್ ಕೋರ್ಟಲ್ಲಿ ಐತೆ. ಬರ ಅನೌನ್ಸ್ ಮಾಡಂತ ಹೇಳಿ ಅಧ್ಯಕ್ಷರ, ಚರ್ಚೆ ಮಾಡೋಣ. ಬರ ಅನೌನ್ಸ್ ಮಾಡಕ್ ಹೇಳಿ, ಬರ ಅನೌನ್ಸ್ ಮಾಡಕ್ ಹೇಳಿ ಅವ್ರಿಗೆ. ಅನೌನ್ಸ್ ನಮ್ಮ ಕಾರಣ ಬಹಳ ಸಿಂಪಲ್. ಒಬ್ಬ ನಾಗೇಂದ್ರನ್ಗೋಸ್ಕರ 224 ಜನರ ಸದಸ್ಯರ ಹಕ್ಕನ್ನ ಚ್ಯುತಿ ಮಾಡಬೇಡಿ. ಒಬ್ಬ ನಾಗೇಂದ್ರನ್ಗೋಸ್ಕರ ಕೋಟ್ಯಾಂತರ ದಲಿತರ ಹಣ, ಅದು ಕೋಟ್ಯಾಂತರ ಜನಕ್ಕೆ ಸೇರ್ಬೇಕಾಗಿದೆ. ಅದು ಆ ಪೂರ್ತಿ ಹಣ 189 ಕೋಟಿ ಆ ದಲಿತರು ಕಳೆದ 4 ವರ್ಷದಿಂದ 5 ವರ್ಷದಿಂದ ಕಾಯ್ತಾ ಇದ್ದಾರೆ. ನಮ್ಗೆ ಮನೆ ಕಟ್ಟಕ್ ದುಡ್ಡು ಬರುತ್ತೆ, ಲೋನ್ ಕೊಟ್ಟಕ್ ಬರುತ್ತೆ, ಹಸು ತಗೊಳಕ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಹಣ ಹೋಗೇ ಇಲ್ಲ. ಇನ್ನು ರಿಕವರಿ ಮಾಡ್ತಾ ಇದ್ದೀರಿ, ಕಾರ್ಗಳು ರಿಕವರಿ ಮಾಡ್ತಾ ಇದ್ದೀರಿ, ಮನೆ ರಿಕವರಿ ಮಾಡ್ತಾ ಇದ್ದೀರಿ, ಚಿನ್ನ ರಿಕವರಿ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಕೇಳೋದು. ಅದಕ್ಕೆ ಅವ್ರು ಮಾತಾಡಿ, ಅವ್ರ ಚರ್ಚೆ ಹೇಳಿ ಉತ್ತರ ಕೊಡ್ಲಿ ಸರ್ಕಾರ. ನಿಮ್ ಮಾತು ಕರೆಕ್ಟ್ ಇದೆ, ನಿಮ್ಮ ಮಾತು ಕರೆಕ್ಟ್ ಇದೆ. ಈ ಮಾತನ್ನ ಅದೇ ಬೇಕಾಗಿತ್ತು. 2.5 ಗಂಟೆಗಳ ಕಾಲ ನಾನು ಇಲ್ಲೇ ಸದನದಲ್ಲೇ ಚರ್ಚೆ ಮಾಡ್ಬಿಟ್ಟಿದ್ದೀನಿ. ತಾವು ಅವಾಗ ಅಲ್ಲಿ ಕೂತಿದ್ರಿ, ಸ್ಪೀಕರ್ 2.5 ಚರ್ಚೆ ಮಾಡಿ ಎಲ್ಲಾ ದಾಖಲೆಗಳನ್ನು ಕೊಟ್ಬಿಟ್ಟಿದ್ದೀನಿ. ನೆನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. ಅಂದ್ರೆ ಅಪರಾಧಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಅಪರಾಧಿ ಅನ್ನೋದಕ್ಕೆ ನಾನು ದಾಖಲೆಗಳನ್ನ ತಂದಿದ್ದೀನಿ. ನಾನು 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು, ಆ ಸೀರಿಯಲ್ ನಂಬರ್ ನಾನು ಎಷ್ಟೋ ಇದೆ ಅಂತ ಇಲ್ಲ. ಅದಕ್ಕೆ ಅದು ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಅಂದ್ಕೊಂಡ್ರೆ ಹೆಂಗ ಅಧ್ಯಕ್ಷರೇ? ಉತ್ತರ ಜಿಲ್ಲಾ ಸಭಾಧ್ಯಕ್ಷರೇ, ಉತ್ತರವನ್ನ ಅಧ್ಯಕ್ಷ ಉತ್ತರವನ್ನ ಒದಗಿಸಿದ್ದಾರೆ. ಆದ್ರೆ ಈಗ ಸುಮಾರು 2025ರಲ್ಲಿ ಹಿಂದಿನ ಅರಣ್ಯ ಸಚಿವರಾಗಿದ್ದಂತ ಶ್ರೀ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ
ಇದೇ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗ್ತೀವಿ. ಹಲವು ಜನ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಬಿಜೆಪಿಯಿಂದ ಆತ್ಮಾನಂದ್ ಎಚ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮಾನಂದ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಎಎಪಿಯಿಂದ ಶಶಿಧರ್ ಆರಾಧ್ಯ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶಶಿಧರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ದರ್ಶನ್ ಅವರು ಇದ್ದಾರೆ. ನಮಸ್ಕಾರ ದರ್ಶನ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ನಾಗೇಂದ್ರ ಬಾಬು ಪ್ರಸಾದ್ ಅವರು ಇದ್ದಾರೆ. ನಾಗೇಂದ್ರ ಬಾಬು ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ಆತ್ಮಾನಂದ್ ಎಚ್ ಅವರೇ, ನಿಮ್ಮದು ಸಂಪೂರ್ಣವಾಗಿ ಮೊದಲೇ ಪ್ರಿಡಿಕ್ಟ್ ಆಗಿಬಿಟ್ಟಿತ್ತ ನಾವು ಹಿಂಗೆ ಮಾಡಬೇಕು, ಸದನವನ್ನು ಹದಗೆಡಿಸಬೇಕು ಅಂತ? ಸದನವನ್ನು ಹಾಳು ಮಾಡಬೇಕು ಅನ್ನುವಂಥ ಇಚ್ಛೆ ನಮಗಿಲ್ಲ. ಏಕೆ ಅಂದರೆ ಜನ ಆರಿಸಿರುವಂಥ 124 ಜನಕ್ಕೆ ನ್ಯಾಯ ಕೊಡುವಂಥ ಒಂದು ಕಲ್ಯಾಣಕ್ಕೆ ಆ ಜನರ ಸಮಸ್ಯೆಯನ್ನು 224 ಜನ ಶಾಸಕರ ಕಾರ್ಯಗಳನ್ನು ಆಲಿಸುವಂಥ ಸರ್ಕಾರಕ್ಕೆ ಅವಕಾಶ ಇದೆ ಕಲಾಪದಲ್ಲಿ. ಆದರೆ ಇದೆಲ್ಲ ಏನು ಫ್ರೀಡಮ್ ಹಬ್ಬ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ವಿಜೃಂಭಣೆಯಿಂದ ಮಾಡಿದಂಥ ಈ ಸರ್ಕಾರ ಸ್ವತಂತ್ರದ ಸ್ವೇಚ್ಛಾಚಾರ ಮಾಡಲಿಕ್ಕೆ ಕೊಟ್ಟಿದೆ. ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಿದೆ. ಯಾಕೆ ಅಂದರೆ ಇವತ್ತು ಆರೋಪ ಇರುವಂಥ ಒಬ್ಬ ಶಾಸಕನಿಗೆ ಅದೇ ಸಚಿವ ಆ ವಿಷಯವಾಗಿ ಏನು 189 ಕೋಟಿ ಹಗರಣ ನೇರವಾಗಿ ಹಗರಣ ಆಗಿತ್ತು. ಬೇರೆ ಬೇರೆ ವೈನ್ ಶಾಪು, ಅಂಗಡಿಗಳಿಗೆ, ಈ ಥರದ ಕೆಲವು ವ್ಯಕ್ತಿಗಳಿಗೆ ನೇರವಾಗಿ ಅಲ್ಲಿನ ಏನು ಸಮಾಜ ಕಲ್ಯಾಣ ಇಲಾಖೆಯ ಆ ಸಮುದಾಯದ ಜನಕ್ಕೆ ತಲುಪಬೇಕಾಗಿತ್ತೋ, ಆ ಕಲ್ಯಾಣ ಆಗಬೇಕಾಗಿತ್ತೋ ಆ ದುಡ್ಡು ನೇರವಾಗಿ ಬೇರೆ ಬೇರೆ ಅಕೌಂಟ್ಗೆ ಹೋಗಿದೆ. ಅದಕ್ಕೆ ಸರ್ಕಾರನೇ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಅರ್ತು ಅವತ್ತು ಕೂಡ ಹೋರಾಟ ಮಾಡಿದ್ವಿ. ಆ ಹೋರಾಟದಿಂದನೇ ರಾಜೀನಾಮೆಯನ್ನು ಪಡೆದ ಮೇಲೆ ಮತ್ತೆ ಕ್ಯಾಬಿನೆಟ್ ವಿಸ್ತರಣೆ ಏನಾಗುತ್ತೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಯಾವ ಕಾರಣಕ್ಕೆ ನೀವು ಅವರನ್ನ ಮತ್ತೆ ಅದೇ ಆ ಒಂದು ವ್ಯಕ್ತಿಯನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರಿ? ಹಾಗಾದ್ರೆ ಇದೇ ಹೋರಾಟಕ್ಕೆ ಬೆಲೆ ಕೊಟ್ಟಿದ್ರಲ್ಲ, ಇದೇ ಸಂವಿಧಾನಕ್ಕೆ ಬೆಲೆ ಕೊಟ್ಟಿದ್ರಲ್ಲ, ಈ ಸಂವಿಧಾನದ ಉಲ್ಲಂಘನೆ ಆಯ್ತಲ್ಲ, ಮತ್ತೆ ಆ ಸಚಿವರು ನಿಮ್ಗೆ ಏನ್ ಧಮಕಿ ಹಾಕಿದ್ರು? ಹಾಗಾದ್ರೆ ಈ ಆರೋಪನೂ ಕೂಡ ನೀವೇ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಒಪ್ಕೊಂಡ್ರಿ. ಹೌದು, ಅದು 87 ಕೋಟಿ ಮಾತ್ರ ಇದೆಲ್ಲ ಗೊತ್ತಿದೆ ಸರ್. ನನ್ನ ಬೇಸಿಕ್ ಪ್ರಶ್ನೆ ಇದೆ, ನನ್ನ ಬೇಸಿಕ್ ಪ್ರಶ್ನೆಗೆ ಉತ್ತರ ಕೊಡಿ. ಮುಂಗಾರದ ಅಧಿವೇಶನ, ಬಜೆಟ್ ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನ, 3 ಬಾರಿ ಅಧಿವೇಶನಗಳು ನಡೆಯುತ್ತೆ. ಈ 3 ಬಾರಿ ಅಧಿವೇಶನ ಸೇರೋದು ಯಾವ ಕಾರಣಕ್ಕಾಗಿ ಸರ್? ಈಗ ನನ್ನ ಪ್ರಶ್ನೆ ಅಷ್ಟೇ. ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಮಾಡ್ತಿರಪ್ಪ, ಯಾವ ಉದ್ದೇಶಕ್ಕೆ? ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಆಗಲಿ ಅಂತ. ಬಜೆಟ್ ಅಧಿವೇಶನವನ್ನು ಮಾಡ್ತೀವಿ. ಮುಂದಿನ 1 ವರ್ಷಗಳ ಕಾಲ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಹೆಂಗಿರಬೇಕು ಅನ್ನೋದನ್ನ ರಾಜ್ಯದ ಜನರ ಮುಂದೆ ತೆರೆದಿಡುವ ಪ್ರಯತ್ನ. ಮುಂಗಾರು ಅಧಿವೇಶನವನ್ನು ಮಾಡಲಾಗುತ್ತೆ. ಯಾವ ಕಾರಣಕ್ಕಾಗಿ? ರಾಜ್ಯದ ಜನರ ಸಮಸ್ಯೆಗಳು ಏನಿದೆ ನಾವು ಅದನ್ನೇ ಈ ಸದನದಲ್ಲಿ ಕೇಳ್ತಾ ಇದೀವಿ. ಏನ್ ಕೇಳಿದ್ರಿ? ಯಾವುದೇ ಮಂತ್ರಿಗಳೇ ಇಲ್ವಲ್ಲ. ನಿಮಗೆ ಬರ ಬಂದಾಗ, ಮಳೆ ಬೆಳೆ ಆಗದೆ ಇದ್ದಾಗ ನಿಮ್ ಕ್ಯಾಬಿನೆಟ್ ಖಾಲಿ ಇತ್ತು. ನೀವು ಮುಖ್ಯಮಂತ್ರಿ ಕುರ್ಚಿ ಗುದ್ದಾಡ್ಕೊಂಡು ಡೆಲ್ಲಿ ಪ್ರವಾಸ ಮಾಡ್ತಿದ್ರಿ. ನಿಮ್ ಯಾವುದೇ ಒಬ್ಬ ಸಚಿವರು ಕೂಡ ಬರ ಅಧ್ಯಯನಕ್ಕಾಗಲಿ, ಬರ ಆಗಿರುವಂತ ಜಿಲ್ಲೆಗಳಿಗಾಗಲಿ ಪ್ರವಾಸ ಮಾಡಿ ಮತ್ತೆ ಸದನದಲ್ಲಿ ಮಾತಾಡಕ್ಕೆ ನಮಗ್ ಮೊದಲು ಏನು ಸಮುದಾಯಕ್ಕೆ ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಅವರು ಮಂತ್ರಿ ಆಗಿದಾರಲ್ಲ, ಈಗಾದ್ರೆ ಅದನ್ನ ಬಿಟ್ಬಿಡ್ಬೇಕಾ? ಅಲ್ಲಿಗೆ ಅದಕ್ಕೆ ನಾವು ಮಾಫಿ ಮಾಡ್ಬೇಕಾ? ಸರ್ಕಾರ ನಾನು ಹೇಳ್ತಾ ಇರುವಂತ ವಿಚಾರ, ನೀವು ನಾಗೇಂದ್ರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಾನಾ ವೇದಿಕೆಗಳಿದೆ. ನೀವು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ, ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ, ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ ಕೊಡಿ. ಅದು ನಿಮ್ಮ ಪಕ್ಷದ ಅಜೆಂಡಾ, ನಿಮ್ಮ ಪಕ್ಷದ ಅಜೆಂಡಾ ಅದು. ಆದ್ರೆ ನೀವು ಒಟ್ಟಾಗಿ ಸೇರಿ ಅಧಿವೇಶನಕ್ಕೆ ಬಂದಾಗ ಜನರ ಆಶೋತ್ತರಗಳ ಬಗ್ಗೆ ಚರ್ಚೆ ಮಾಡಬೇಕು. ಎಲ್ಲಿ ಹೋಯ್ತಾ ಆಶೋತ್ತರ? ಖಂಡಿತ ಜನರ ಆಶೋತ್ತರ ಜೊತೆಯಲ್ಲೇ ಇದು ಕೂಡ ಅಡಕವಾಗಿದೆ. ನಾಗೇಂದ್ರ ಅವರನ್ನ ಒಬ್ಬ ಆರೋಪಿಯನ್ನ ಅದೇ ಉದ್ದೇಶದಿಂದ ಅದು ಏನು ಸಾಬೀತಾಗಿತ್ತು, ಅದಕ್ಕೆ ರಾಜೀನಾಮೆ ಪಡೆದವ್ರಿಗೆ ಇವತ್ತು ಮಂತ್ರಿ ಮಾಡ್ತೀರಿ. ಏನು ಜಮೀನವ್ರನ್ನ ಹೌಸಿಂಗ್ ಬೋರ್ಡ್ ಹಗರಣದಲ್ಲಿ ಹಗರಣ ಇದೆ, ಅವ್ರ ಮೇಲೆ ಆಗ ಆರೋಪಗಳಿದೆ, ಅವರನ್ನು ಕೂಡ ಮಂತ್ರಿ ಮಾಡ್ತೀರಿ. ಯಾವ ಉದ್ದೇಶಕ್ಕೆ ಅವರನ್ನ ಮಂತ್ರಿ ಮಾಡಿರುವುದು? ನೀವು ಯಾವ ಉದ್ದೇಶಕ್ಕೆ? ಹಾಗಾದ್ರೆ ನಿಮ್ಗೆ ಈ ತರದ ಹಗರಣಗಳಲ್ಲಿ ಸಿಗಾಕೊಂಡವ್ರಿಗೆ ನೀವೇ ರಾಜೀನಾಮೆ ಪಡೆದು ಮತ್ತೆ ನೀವೇ ಮಂತ್ರಿ ಮಾಡಿದ್ರೆ ಅಲ್ಲಿಗೆ ಏನ್ ನ್ಯಾಯ ಸಿಗ್ತದೆ? ನೀವು ಇನ್ವರ್ಟೆಡ್ ಕಾಮಾದಲ್ಲಿ ಹೇಳ್ತಾ ಇದ್ದೀರಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವುದೇ ಆರೋಪಗಳಿಲ್ಲದಂತ ವ್ಯಕ್ತಿಗಳಿಗೇನೆ ನಾವು ಸಚಿವ ಸ್ಥಾನ ಕೊಟ್ಟಿದೀವಿ ಅಂತ ಸರ್ ಆರೋಪ ಹೇಳ್ತಿದ್ದೀರಾ ನೀವು? ಅದನ್ನ ಇಲ್ಲ ನಾನು ಅದನ್ನ ಹೇಳ್ತಾ ಇಲ್ಲ. ಇವತ್ತು ನೀವು ಕೊಟ್ಟಿದ್ದೀರಿ, ಅಲ್ಲ ಆಗಿದೆಯಲ್ಲ. ಈಶ್ವರಪ್ಪನವ್ರ ಇದೇ ಅವ್ರ ಸರ್ಕಾರ ಇದ್ದಾಗ ಈಶ್ವರಪ್ಪನವ್ರದ ಏನೂ ಇಲ್ದೇನೆ, ಕಾರಣ ಇಲ್ದೇನೆ, ಸಾಬೀತಾಗ್ದೇನೆ ರಾಜೀನಾಮೆ ಪಡೆದ್ರಲ್ಲ. ನಾವು ಜನಾದೇಶಕ್ಕೆ ಕೊಟ್ರಲ್ಲ ರಾಜೀನಾಮೆ ಕೊಟ್ಟವ್ರು ಯಾಕೆ ಮಂತ್ರಿ ಮಾಡಿದಿರಿ? ಅದನ್ನೇ ಕೇಳ್ತಾ ಇರೋದು. ಇವತ್ತು ಸದನ ನಡೀತಾ ಇದೆ. ರಾಜೀನಾಮೆ ಪಡೆದವರು
Okay. ನಿಮ್ಮ ಸರ್ಕಾರದಲ್ಲೇ ರಾಜೀನಾಮೆ Okay. ಮತ್ತೆ ಯಾಕೆ ಕ್ಯಾಬಿನೆಟ್ ಸೇರಿಸ್ಕೊಂಡಿದ್ದೀರಿ ಅನ್ನೋದಷ್ಟೇ ಕ್ಲಿಯರ್ ಕಟ್ ಆಗಿದೆ. ನಂದೊಂದು ಪ್ರಶ್ನೆ ಇದೆ, ನೀವ್ಯಾ ಕ್ಯಾಬಿನೆಟ್ ಈ ವ್ಯಕ್ತಿಯನ್ನು ಸೇರಿಸ್ಕೊಂಡ್ರಿ ಅನ್ನೋದಕ್ಕೆ ಉದಾಹರಣೆ ಕೊಡಿ. ಶಶಿಕಲಾ ಜೊಲ್ಲೆ ಎನ್ನುವಂತಹ ಒಬ್ಬ ಮಹಿಳೆಯ ವಿರುದ್ಧ ಮೊಟ್ಟೆ ಹಗರಣದ ಆರೋಪ ಬಂತು ಸರ್. ಮೊಟ್ಟೆ ಹಗರಣದ ಆರೋಪ ಬಂತು. ಆ ಮಹಿಳೆ ದೆಹಲಿಯಿಂದ ಒಂದು ಫ್ಲೈಟ್ನಲ್ಲಿ ಬಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಅವರಿಗೆ ಇನ್ನೂ ಸಚಿವರಾಗದೇ ಇದ್ದಾಗ ಎಸ್ಕಾರ್ಟ್ ಫೆಸಿಲಿಟಿ ಕೊಟ್ಟು ಅವರನ್ನು ಲೋಕಭವನಕ್ಕೆ ತೆಗೆದುಕೊಂಡು ಬಂದು ಮಿನಿಸ್ಟರ್ ಮಾಡಿದಂತ ಇತಿಹಾಸ ಇರುವಂತಹ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಯಾವ ಭಾರತೀಯ ಜನತಾ ಪಾರ್ಟಿ ಅದ್ರ ಬಗ್ಗೆ ಮಾತಾಡ್ತಾ ಇದೆ? ನಾಗೇಂದ್ರ ಅವರ ವಿಷಯಕ್ಕೂ ಶಶಿಕಲಾ ಜೊಲ್ಲೆ ವಿಷಯಕ್ಕೂ ನೀವ್ ಹೇಳ್ತಿರೋ ಉದಾಹರಣೆನೇ ತಗೊಳ್ಳಿ. ಆರೋಪ ಸಾಬೀತಾಗಿತ್ತಾ? ಇವ್ರು ಸಾಬೀತಾಗಿದೆಯಾ? ಹೌದು, ಸಾಬೀತಾಗಿದೆ. ಇಡಿ ಅರೆಸ್ಟ್ ಮಾಡಿದೆ. ಹಣ ದುರ್ಬಳಕೆ ಆಗಿದೆ. ಹಣ ಒಬ್ಬೊಬ್ಬ ಸಾಮಾನ್ಯ ವ್ಯಕ್ತಿಯ ಖಾತೆಗಳಿಗೆ ಹೋಗಿದೆ, ಬಾರ್ಗೆ ಹೋಗಿದೆ, ರೇಷನ್ ಅಂಗಡಿಗೆ ಹೋಗಿದೆ, ಬೇರೆ ರಾಜ್ಯದ ಅಂಗಡಿಗಳಿಗೆ ಹೋಗಿದೆ, ಬೇರೆ ರಾಜ್ಯದ ವ್ಯಕ್ತಿಗಳಿಗೆ ಹೋಗಿದೆ. ಇದು ಪ್ರೂವ್ ಆಗಿದೆ. ನೀವು ಏನು ಅಲ್ಲಲ್ಲ, ಅದು ತನಿಖೆ ನಡೀತಾ ಇದೆಯಲ್ಲ, ತನಿಖೆ ನಡೀತಾ ಇದೆ. ನೀವು ತ್ವರಿತವಾಗಿ ಯಾವ ಶಿಕ್ಷೆ ಆಗ್ಬಿಡುತ್ತೆ? ಓಕೆ, ಬರ್ತೀನಿ. ಶಶಿಧರ್ ಆರಾಧ್ಯ ಅವರೇ, ಕಳೆದ 6-7 ದಿನಗಳ ಸದನದ ಬೆಳವಣಿಗೆಗಳನ್ನು ಗಮನಿಸಿದ್ರಿ, ಏನನ್ಸುತ್ತೆ? ನೋಡಿ, ಆರೋಪ ಪ್ರತ್ಯಾರೋಪಗಳಲ್ಲಿ ನೀವೇ ಹೇಳಿದ ಹಾಗೆ ಜನರ ತೆರಿಗೆ ಹಣವನ್ನು ಇದನ್ನು ಹಾಳು ಮಾಡ್ತಾ ಇರೋದಂತೂ ಸತ್ಯ. ಅವರು ಕಾಂಗ್ರೆಸ್ ಸರ್ಕಾರ ಎಡವಟ್ಟು ಮಾಡ್ಕೊಂಡಿರೋದಂತೂ ಸತ್ಯ. ಯಾಕಂದರೆ ನಾಗೇಂದ್ರವನ್ನು ತಗೊಳ್ಳೋದ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಸುಮಾರು 14 ಜನ ಅಲ್ಲಿ ನೋಡಿ ST ಸಮುದಾಯದ ಶಾಸಕರಿದ್ದಾರೆ. ಬೇರೆ ಬೇರೆ ಈ KN ರಾಜಣ್ಣವರು ಇದ್ದರು, ನೀವೇ ಹೇಳಿದಾಗೆ ಸಾಕಷ್ಟು ಜನ ಇದ್ದರು, ಅವ್ರನ್ನ ತಗೊಬೋದಾಗಿತ್ತು. ಯಾಕೆ ಇವರೇ ಬೇಕು? ನಾನು ಇದು ಮೊದಲನೇ ದಿನನೇ ಹೇಳಿದೆ, ಅವ್ರನ್ನ ತಗೊಂಡಿರೋದು ಉದ್ದೇಶ ಇಷ್ಟೇ. ಅವ್ರು 10-20% ಮಾತ್ರ ಹಣ ತಿಂದಿರೋದು, ಇನ್ನು ಉಳಿದ 80% ಬೇರೆ ಬೇರೆಯವ್ರು ಯಾರ್ಯಾರು ತಿಂದಿದ್ದಾರೆ ಅಂತ ಅವ್ರ ಹತ್ರ ಲಿಸ್ಟ್ ಇದೆ. ಅದನ್ನೆಲ್ಲ ನಾನು ಬಹಿರಂಗಪಡಿಸ್ತೀನಿ, ಕೋರ್ಟ್ಗೆ ನಾನು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದಾಗ ಇವರು ಮತ್ತೆ ಮಂತ್ರಿ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇದೊಂದು ರೀತಿಯಾದಂತಹ ನಾಟಕಗಳಿಗೆ ವ್ಯವಸ್ಥಿತವಾದಂಥ ನಾಟಕ ಇದು. ಯಾಕೆಂದರೆ ಇವ್ರಿಗೆ ಗೊತ್ತಿದೆ, ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ ನಾಗೇಂದ್ರ ಇದರಲ್ಲಿ ಶಾಮೀಲಾಗಿದ್ದಾರೆ. ಯಾಕೆಂದರೆ 1,20,00,000 ಅವ್ರ ಫ್ಯಾಮಿಲಿ ಮೆಂಬರ್ಗೆ ಹೋಗಿದೆ ಅಂತ ಚಾರ್ಜ್ ಶೀಟಲ್ಲಿ ಆಗಿದೆ. ಸುಮಾರು ಟೆಂಡರ್ನಲ್ಲಿ ಅವ್ಯವಹಾರ ಆಗಿದೆ, 15.5 ಲಕ್ಷ ಅಂತ ಇದಾಗಿದೆ. ಮತ್ತು ಬೇನಾಮಿ ಕಾರ್ಗಳನ್ನು ತೊಗೊಂಡಿದ್ದಾರೆ, ಅದು ಸಹ ಇದು ಚಾರ್ಜ್ ಶೀಟಲ್ಲಿ ಆಗಿರ್ತಕ್ಕಂಥ ಚಾರ್ಜ್ ಶೀಟ್ ಆಗಲೇ ಸಬ್ಮಿಟ್ ಆಗಿದೆ CBI ಕೋರ್ಟ್ಗೆ. ಇವರು ಬೇಲ್ ಕೊಟ್ಟಾಗ ಬೇಲ್ ಕಂಡೀಷನ್ಸ್ ಇದೆ. ಆ ಬೇಲ್ ಕಂಡೀಷನ್ ಸಹ ಇವರು ದೆಹಲಿಗೆ ಹೋಗಿ 2 ಬಾರಿ ಮುರಿದಿದ್ದಾರೆ. ಅಲ್ಲ, ಅನುಮತಿ ತೆಗೆದುಕೊಂಡು ಹೋಗಿದ್ರಂತೆ, ಅದು ನ್ಯಾಯಾಲಯದ ವಿಚಾರ. ಇವತ್ತು ನ್ಯಾಯಾಲಯ ಅದನ್ನು ತೆರವುಗೊಳಿಸಿದೆ. ಹೋದಾದ್ಮೇಲೆ ಅಲ್ಲ ಸರ್, ಅದು ಹೋಗುವ ಮೊದಲು ಅನುಮತಿ ತೆಗೆದುಕೊಂಡು ಇಲ್ಲ ತಗೊಂಡಿಲ್ಲ, ಅದೇ ಆರೋಪ ಆಗಿದ್ದು. ಬನ್ನಿ, ಆ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಈಗಾಗಲೇ ನೋಡಿ, ಅವರೇನು ಸಾಚ ಅಲ್ಲ, ಇದೇನು ಹೊಸದಲ್ಲ. 42 ಕ್ರಿಮಿನಲ್ ಕೇಸ್ ಅವ್ರ ಮೇಲೆ ಇರ್ತಕ್ಕಂಥ ಅಫಿಡೇವಿಟ್ ಅಲ್ಲಿ ಅವರೇ ಹಾಕೊಂಡಿದ್ದಾರೆ. ಅಂದ್ರೆ ಹೋರಾಟದ ಮುಖಾಂತರ ಅವ್ರು ಯಾವ ಹೋರಾಟ ಮಾಡಿದ್ದಾರೆ ಕರ್ನಾಟಕದಲ್ಲಿ, ನಾವು ಯಾವ ಪ್ರತಿಭಟನೆ ಮಾಡಿದ್ದಾರೆ, ಯಾವ ಹಕ್ಕಿಗಾಗಿ ಹೋರಾಟ ಮಾಡಿದ್ದಾರೆ ನಾವಂತೂ ನೋಡ್ಲಿಲ್ಲ. ಆದ್ರೆ 42 ಕ್ರಿಮಿನಲ್ ಕೇಸ್ ಹೇಗೆ ಬಂತು? ಇಂತಹ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗಳನ್ನು ನೀವು ಮಂತ್ರಿಗಳು ಮಾಡಿದಾಗ ನಿಮ್ಮ ನೈತಿಕತೆ ಪ್ರಶ್ನೆ ಆಗುತ್ತೆ. ಯಾವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಒಕ್ಕೋರ್ಲಿಂದ ಕಾಂಗ್ರೆಸ್ ಹೋರಾಟ ಮಾಡ್ತು, ಆಮ್ ಆದ್ಮಿ ಪಾರ್ಟಿ ಹೋರಾಟ, CJP ಪ್ರತಿಯೊಬ್ಬರು ಇಡೀ ದೇಶದಲ್ಲಿ ಹೋರಾಟ ಮಾಡಿದ್ವು. ಯಾತಕ್ಕೋಸ್ಕರ ಹೋರಾಟ ಮಾಡಿದ್ದು? ಒಂದು ನೈತಿಕತೆ, ಒಂದು ಅಕೌಂಟಬಿಲಿಟಿಗೋಸ್ಕರ. ಇಂತಹ ಈಗ ಅವ್ರು ಕ್ಲೀನ್ ಚಿಟ್ ಕೊಡ್ಲಿ, ಕೋರ್ಟ್ ನಿಮ್ಗೆ ಕ್ಲೀನ್ ಚಿಟ್ ಕೊಟ್ಟ ನಂತರ ತಗೊಳ್ಳಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಅದು ಈಗ ಹೌದು, ಈಗ ಆರೋಪ ಇದೆ, ಆರೋಪ ಮುಕ್ತ ಆಗಿ ಬರ್ಬೇಕಲ್ವಾ? ನನಗೆ ಪಾಯಿಂಟಿಗೆ ಬನ್ನಿ. ಆಮ್ ಆದ್ಮಿಯ ಒತ್ತಾಯ ನಾಗೇಂದ್ರ ವಾಪಸ್ ರಾಜೀನಾಮೆ ಕೊಡಬೇಕು ಅಂತಿದೆ ಅಥವಾ ಸಚಿವರಾಗಿ ಮುಂದುವರಿಬೇಕು ಅಂತಿದೆ? ಖಂಡಿತವಾಗಿ ರಾಜೀನಾಮೆ ಕೊಡಬೇಕು. ಅವರು ಅದರಲ್ಲಿ ಇರೋದಕ್ಕೆ ಯಾಕೆಂದ್ರೆ ಆ ಹಿನ್ನೆಲೆ ಇರತಕ್ಕಂತ ಕ್ಲೀನ್ ಚಿಟ್ ತಗೊಂಡು ಅವರು ಒಳಗಡೆ ಬರಲಿ. ಓಕೆ, ಪಾಯಿಂಟ್ ಟು ಬಿ ನೋಟೆಡ್. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮದೇ ಪಕ್ಷದ ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಗಂಭೀರ ಆರೋಪ ಬಂತು ಸರ್. ಹೌದು. ಆ ಪುಣ್ಯಾತ್ಮ ಜೈಲಲ್ಲೇ ಕುಳಿತುಕೊಂಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರೆದ. ಅದು ಷಡ್ಯಂತ್ರ ನೋಡಿ. ನನ್ನ ಸೆಂಟೆನ್ಸ್ ಅನ್ನ ನಾನು ಅದಕ್ಕೂ ಆನ್ಸರ್ ಮಾಡ್ತೀನಿ. ನನ್ನ ಸೆಂಟೆನ್ಸ್ ಪೂರ್ಣಗೊಳಿಸಿಲ್ಲ. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲೇ ಇದ್ದುಕೊಂಡು ದೆಹಲಿಯ ಮುಖ್ಯಮಂತ್ರಿಯಾಗಿ ಅನೇಕ ತಿಂಗಳ ಕಾಲ ಆಡಳಿತವನ್ನು ನಡೆಸಿದ್ರು. ಅವತ್ತು ಆಮ್ ಆದ್ಮಿಯ ಸ್ಟ್ಯಾಂಡ್ ಏನಾಗಿತ್ತು, ಇವತ್ತು ಆಮ್ ಆದ್ಮಿಯ ಸ್ಟ್ಯಾಂಡ್ ಏನಾಗಿದೆ? ಷಡ್ಯಂತ್ರಕ್ಕೂ ಚಾರ್ಜ್ ಶೀಟ್ಗೂ ಬೇರೆ ವ್ಯತ್ಯಾಸ ಇದೆ. ಚಾರ್ಜ್ ಶೀಟ್ ಅಲ್ಲಿ ನೀವು ಮೆನ್ಷನ್ ಮಾಡಿದಿರಲ್ಲ, ಇಷ್ಟು ಆಗಿದೆ, ಹಗರಣದಲ್ಲಿ ಇಂತಿಂತ ಪಾಯಿಂಟ್ಸ್ ಎಲ್ಲ ಆಗಿದೆ ಅಂತ. ಹೈದರಾಬಾದ್ಗೆ ಹಣ ಹೋಗಿದೆ, ಬೇರೆ ರಾಜ್ಯಕ್ಕೆ ನಮ್ಮ ನಿಗಮದ ಹಣ ಹೇಗೆ ಹೋಗುತ್ತೆ? ನಿಗಮದ ಖರ್ಚಾಗಬೇಕಾದ್ರೆ ಕರ್ನಾಟಕದ ಜನಗಳಿಗೆ ಹೊರತು ಹೈದರಾಬಾದ್ ಜನಗಳಿಗೆ. ಹೈದರಾಬಾದ್ 600 ಅಕೌಂಟ್ಗೆ ಯಾವ ಅಕೌಂಟ್
ಅಕೌಂಟಬಿಲಿಟಿ ಬಗ್ಗೆ ನಾನು ಅರವಿಂದ್ ಕೇಜ್ರಿವಾಲ್ ಬಗ್ಗೆನೇ ಮಾತಾಡ್ತೀನಿ. ಅದೇ ವಿಷಯವನ್ನು ಆಮ್ ಆದ್ಮಿಗೂ ಅಪ್ಲೈ ಆಗಲ್ವಾ? ಖಂಡಿತ ಅಪ್ಲೈ ಆಗುತ್ತೆ. ಅವತ್ತು ಮಾಡಿರ್ತಕ್ಕಂಥದ್ದು ಷಡ್ಯಂತ್ರ. ರಾಜೀನಾಮೆ ಮತ್ತೆ ಕೋರ್ಟ್ ಏನ್ ಹೇಳ್ತೇಳಿ? ಷಡ್ಯಂತ್ರ ಅನ್ನೋದು ಕೋರ್ಟ್ ಹೇಳ್ತಲ್ಲ ಪಂಜರದ ಗಿಣಿ ಆಗ್ಬೇಡಿ ಅಂತ, ಆಗ್ಬಾರ್ದು ಅಂತ ಹೇಳುದು. ಅಂದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದಾ? ಅಂದ್ರೆ ನಿಮ್ಮ ವ್ಯಕ್ತಿ ಹರಣ ಮಾಡೋದು ಸರಿನಾ? ಒಬ್ಬ ವ್ಯಕ್ತಿನ ಒಬ್ಬ ಸಿಎಂ ಇರ್ತಕ್ಕಂಥವನ್ನ ತಗೊಂಡಾಗ ಏಕಾಏಕಿ ಜೈಲ್ಗೆ ಹಾಕ್ಬಿಟ್ಟು ಏನು ಇಲ್ದಾನೆ ಒಂದು ಸಬ್ಮಿಟ್ ಮಾಡಿಲ್ಲ ಸರ್. 18 ಟ್ರಯಲ್ ಮಾಡಿಲ್ಲ ಇಡಿ ಅವರು. 18 ಟೈಮ್ಸ್ ಒಳಗಡೆ ಬಂದೇ ಇಲ್ಲ, ಲಾಯರ್ಸೇ ಬಂದಿಲ್ಲ. ಅಂತ ಷಡ್ಯಂತ್ರ ಮಾಡಿ ಚುನಾವಣೆಯನ್ನು ಗೆದ್ದಿರ್ತಕ್ಕಂಥ ಬಿಜೆಪಿ ನಮ್ಮ ಮೇಲೆ ಪಿತೂರಿ ಮಾಡಿರ್ತಕ್ಕಂಥದ್ದು. ಅವತ್ತೂ ಸಹ ರಾಹುಲ್ ಗಾಂಧಿ ಅವರು ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಇದು ಷಡ್ಯಂತ್ರ ಅಂತ. ಆದ್ರೆ ಇವತ್ತು ಅವ್ರು ಹೇಳಿ, ಇವ್ರು ಇವತ್ತು ಹೇಳಿ ಷಡ್ಯಂತ್ರ ಅಂತ ರಾಹುಲ್ ಗಾಂಧಿ ಹೇಳಿ, ಖರ್ಗೆ ಅವರು ಹೇಳ್ರಿ ಬೊಟ್ಟು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ನೋಡಿ ಅದನ್ನೇ ಅವ್ರಿಗೆ ಹೆಸರು ಹೇಳಬೇಕು ಅಂತ ಕೋರ್ಟ್ ನಲ್ಲಿ ಖುಲಾಸೆ ಆಗ್ಲಿ, ಪ್ರತಿಭಟನೆ ಮಾಡಿದ್ರು ಸಿದ್ದರಾಮಯ್ಯ. ಕೋರ್ಟ್ ನಲ್ಲಿ ಖುಲಾಸೆ ಆದ ನಂತರ ನೀವು ನಾಗೇಂದ್ರನ ಒಳಗಡೆ ತಗೊಳ್ಳಿ, ಸಿಎಂಎ ಮಾಡಿ ನಾವು ಬೇಡ ಅಂತ ಹೇಳೋದಿಲ್ಲ. ಇವತ್ತು ಅವರ ಆರೋಪಿ, ಅವರ ಮೇಲೆ ಇರ್ತಕ್ಕಂಥ ಪ್ರಶ್ನಾತೀತ ಅವರು. ನಿಮ್ಮ ಮಾತುಗಳನ್ನು ಕೇಳಿದ್ರೆ ಅವರು ಅಕೌಂಟಬಿಲಿಟಿ, ನೈತಿಕತೆ, ಷಡ್ಯಂತ್ರ, ನಮ್ಮ ಒಬ್ಬ ವ್ಯಕ್ತಿಯ ವಿರುದ್ಧ ಮಾನಹರಣ ಇತ್ಯಾದಿ ಇತ್ಯಾದಿ ಹೇಳಿದ್ರಲ್ಲ, ಅದನ್ನ ಯಾರು ಅರವಿಂದ್ ಕೇಜ್ರಿವಾಲ್, ಶಶಿಧರ್ ಆರಾಧ್ಯನೋ, ಆಮ್ ಆದ್ಮಿ ನಿರ್ಧಾರ ಮಾಡೋದಲ್ಲ, ಅದನ್ನು ಕೋರ್ಟ್ ನಿರ್ಧಾರ ಮಾಡಬೇಕು. ಅಂದ್ರೆ ಕೋರ್ಟ್ ನಿರ್ಧಾರ ಮಾಡಿದಾಗ ಅಥವಾ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ರೆ ನಾನು ಒಪ್ತೀನಿ. ನೋಡಿ ಪತ್ರಕರ್ತರೆ, ಒಂದು ಷಡ್ಯಂತ್ರಕ್ಕೂ ಒಂದು ಹಗರಣಕ್ಕೂ ವ್ಯತ್ಯಾಸ ಇದೆ. ಮೇಲ್ನೋಟಕ್ಕಾದ್ರೂ ಕಾಣ್ಬೇಕದು, ಅದು ಷಡ್ಯಂತ್ರನ ಅಥವಾ ಹಗರಣನ ಅಂತ ಮೇಲ್ನೋಟಕ್ಕಾದ್ರೂ ಕಾಣ್ಬೇಕಲ್ಲ. ಇವತ್ತು ಕಾಣ್ತಾ ಇದೆಯಲ್ಲ, ಮೇಲ್ನೋಟಕ್ಕಾದ್ರೂ ಕಾಣ್ತಾ ಇದೆಯಲ್ಲ. ಅವ್ರು ಹಣ ತಿಂದಿರೋದು ಸ್ವತಃ ಸಿದ್ದರಾಮಯ್ಯನವರು 89 ಕೋಟಿ ಹಗರಣ ಆಗಿದೆ, 187 ಕೋಟಿ ಅಲ್ಲ ಅಂತ ಒಪ್ಕೊಂಡಿದ್ದಾರೆ ಸದನದಲ್ಲಿ. ಅಂದ್ಮೇಲೆ ಅದು ಮೇಲ್ನೋಟಕ್ಕೆ ಅಲ್ವಾ? ಅದು ಭ್ರಷ್ಟಾಚಾರ ಅಲ್ವಾ? ಭ್ರಷ್ಟಾಚಾರ ಅನ್ನೋದಕ್ಕಿಂತ ಇದು ಕಳ್ಳತನ. ಓಕೆ ದರ್ಶನ್ ಅವರೇ, ದೊಡ್ಡ ಗಂಭೀರ ಆರೋಪ ನಾಗೇಂದ್ರ ಅವರ ಮೇಲೆ ಇದೆ. ಅವಶ್ಯಕತೆ ಇತ್ತ? ಮತ್ತೊಬ್ಬರಿಗೆ ಅವಕಾಶ ಸಿಗ್ಬೋದಿತ್ತಪ್ಪ? ನಾನು ಭಾಳ ತಾಳ್ಮೆಯಿಂದ ಇಬ್ಬರು ಮಾತಾಡೋದು, ಮತ್ತು ಆ ಜಡ್ಜು ಸ್ಥಾನದಲ್ಲಿ ಕೂತ ರೀತಿ ಒಂದು ಪ್ರಬುದ್ಧ ಒಬ್ಬ ಆ್ಯಂಕರ್ ಆಗಿ ನೀವು ಮಾತನಾಡಿದ್ದನ್ನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಬನ್ನಿ ಪಾಯಿಂಟಿಗೆ. ಥ್ಯಾಂಕ್ ಯು. ಒಂದು ವಿಚಾರ ಚರ್ಚೆ ಆಗಬೇಕಾದ್ರೆ ನಾವು ಇನ್ನೊಬ್ಬರನ್ನ ಅಪರಾಧಿನೋ, ಆರೋಪಿನೋ, ಜೈಲು, ಜಡ್ಜು, ಶಿಕ್ಷೆನೋ, ಕೋರ್ಟು ಅಂತ ನಾವು ಒಂದು ಜಡ್ಜ್ಮೆಂಟ್ ಕೊಡೋ ರೀತಿ ಇಲ್ಲಿ ಮಾತುಕತೆಗಳ ಆಗುವಂಥ ಸನ್ನಿವೇಶಗಳಲ್ಲಿ ಇವತ್ತು ನಾಗೇಂದ್ರರವರ ಮೇಲೆ ಏನೊಂದು IT, ED, CBI ಸಂಪೂರ್ಣ ಒಂದು ಚಕ್ರವ್ಯೂಹ ರಚನೆ ಮಾಡೋ ಥರ ಆಗಿ ಮತ್ತು ಅವ್ರ ಮೇಲೆ ಇನ್ನಿಲ್ಲದ ಒತ್ತಡಗಳನ್ನ ತಂದರೂ ಸಮೇತ ಯಾವುದಕ್ಕೂ ಜಗ್ಗದೆ ತಮ್ಮ ಒಂದು ಉತ್ತರವನ್ನು ಕೊಟ್ಟಾದ್ಮೇಲೆ ಕೋರ್ಟಿಂದ ಇಲ್ಲಿ ತನಕ ಯಾವುದೇ ಜಡ್ಜ್ಮೆಂಟ್ ಬಂದಿಲ್ಲ. ಸೊ ಒಬ್ಬ ಆರೋಪ ಅಲ್ವಾ ಸರ್, ಒಬ್ಬನ ಮೇಲೆ ಆರೋಪ ಬರ್ತದೆ. ಈಗ ಉದಾಹರಣೆ, ಈ ದೇಶದಲ್ಲಿ ಶ್ರೀರಾಮನ ಹುಂಡಿಯ ಕಳ್ತನ ಆಗಿದೆ. ಆ ಟ್ರಸ್ಟ್ನ ಮಾಡಿರೋದು ನರೇಂದ್ರ ಮೋದಿಯವರು, ಆ ಟ್ರಸ್ಟ್ನ ಸದಸ್ಯರನ್ನು ಮಾಡಿರೋದು ನರೇಂದ್ರ ಮೋದಿ ಅವರು. ಕೇಂದ್ರ ಸರ್ಕಾರ ಮಾಡಿಲ್ಲ, ನರೇಂದ್ರ ಮೋದಿ ಅವರು ಮಾಡಿಲ್ಲ. ಈ ತರದ ಆರೋಪಗಳು, ಸುಳ್ಳು ಆರೋಪಗಳನ್ನು ಮಾಡಬಾರ್ದು. ಡೆಬಿಟ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಈ ತರದ ಸುಳ್ಳು ಅದಕ್ಕೆ ದಾಖಲೆ ಎದ್ದಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಆತ್ಮಾನಂದ ಅವರು ಬರ್ತೀನಿ ಪ್ಲೀಸ್. ನಾವೆಲ್ಲ ಕೇಳಿದ್ವಲ್ಲ, ನಮಗೊಂದು ಪ್ರಬುದ್ಧತೆ ಇದೆ. ಎಂತೆಂತ ಮಾತುಗಳು ಬಂದು ಬಹಳ ಗೌರವದಲ್ಲಿ ಕೇಳಿದ್ದೀನಿ. ರಾಮನ ಪೂರ್ಣ ಪ್ರಾಣ ಪ್ರತಿಷ್ಠಾಪನೆ, ಶಂಕುಸ್ಥಾಪನೆ, ಧ್ವಜಾರೋಹಣ ಎಲ್ಲವನ್ನೂ ಹೊತ್ತವರು ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಲ್ಲ. ರಾಮನ್ ಹುಂಡಿ ಕಳ್ತನಕ್ಕೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರ. ಇಡೀ ವಿಶ್ವಾದ್ಯಂತ ಚರ್ಚೆ ಆಗಿರ್ತಕ್ಕಂಥದ್ದು, ಫ್ಲೋರ್ ಆಫ್ ಅಮೆರಿಕನ್ ಅಸೆಂಬ್ಲಿನಲ್ಲೂ ಚರ್ಚೆ ಆಗಿರ್ತಕ್ಕಂಥದ್ದು. ಎಫ್ಸ್ಟೈನ್ ಫೈಲಲ್ಲೂ ನರೇಂದ್ರ ಮೋದಿ ಅವರ ಹೆಸರಿದೆ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಪಕ್ಷದ ಸಂಸದರು ಹೇಳಿದ್ರಲ್ಲ, ಅದಕ್ಕೆ ಹೊಣೆ ಹೊತ್ತು ಮೋದಿ ಅವರು ರಾಜೀನಾಮೆ ಕೊಡ್ತಾರ. ಇವತ್ತು ಪೆಟ್ರೋಲಿಯಂ ಸಚಿವರ ಮೇಲೂ ಎಫ್ಸ್ಟೈನ್ ಫೈಲ್ ಅಂತ ಬಂತಲ್ವಾ, ಪೆಟ್ರೋಲಿಯಂ ಸಚಿವರು ರಾಜೀನಾಮೆ ಕೊಡ್ತಾರ. ನಾವು ಕೊಡೋಣಂತೆ, ಮಾತಾಡ್ತೀನಿ, ನಾನು ತಪ್ಪಿಸ್ಕೊಂಡು ಹೋಗುದಿಲ್ಲ. ಇವತ್ತು ಕೃಷಿ ಕಾಯ್ದೆ ತಂದು 728 ಜನರ ರೈತರನ್ನ ಕೊಂದ್ರಲ್ಲ, ಕೃಷಿ ಸಚಿವರೇನಾದ್ರೂ ರಾಜೀನಾಮೆ ಕೊಡ್ತಾರ? ಕರ್ನಾಟಕದಿಂದ ಮಂತ್ರಿಯಾಗಿರುವ ಶೋಭಾ ಕರಂದ್ಲಾಜೆ ಅವರ ಮೇಲೆ PWD ಇಲಾಖೆಯ ಹಗರಣವನ್ನ ಹೊತ್ತಿದ್ರಲ್ಲ, ಶೋಭಾ ಕರಂದ್ಲಾಜೆ ಅವರು 12 ವರ್ಷದಿಂದ ಮಂತ್ರಿ ಪದವಿಯಲ್ಲಿ ಕೂರ್ಲಿಕ್ಕೆ ಲಾಯಕ್ಕಿದ್ದಾರ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಒಂದ್ ನಿಮಿಷ ನಂದು ಬರ್ತೀನಿ. ದರ್ಶನ್ ಅವರೇ, ಈ ಅಂಕಿಅಂಶವನ್ನ ದರ್ಶನ್ ಅವರೇ, ಈ ಅಂಕಿಅಂಶವನ್ನ ತೆಗಿತಾ ಹೋಗೋದಾದ್ರೆ ಆಮ್ ಆದ್ಮಿ, ಕಾಂಗ್ರೆಸ್, ಬಿಜೆಪಿ ಇತ್ಯಾದಿ ಪಾರ್ಟಿ ಯಾವ ಪಾರ್ಟಿಗಳು ಕೂಡ ಲಾಯಕ್ಕಿಲ್ಲ. ಪ್ಲೀಸ್ ರೀ, ಯಾವ ಪಾರ್ಟಿಗಳು ಕೂಡ ಲಾಯಕ್ಕಿಲ್ಲ. ಸರ್,
ಈಗ ನನ್ನ ಅಂದ್ರೆ ನನ್ನ ಪಾರ್ಟಿ ಮೇಲೆ ಅಥವಾ ನಮ್ಮ ಸಚಿವರ ಮೇಲೆ ಅನೇಕ ಅದು ಹುರುಳು ಇರೋ ರೀತಿ ಕಣ್ಣಾರೆ ಕಂಡ ರೀತಿ, ಆಮೇಲೆ ಏನೋ ಟಾರ್ಚ್ ಇಟ್ಕೊಂಡು ಹುಡುಕಿ ಇಂಥವ್ರ ಹೆಸರುಗಳನ್ನ ಹಾಕಿ ಅಂತ ಹೇಳಿದ್ರು, ಹಂಗಾಯ್ತು ಹಿಂಗಾಯ್ತು ಅಂತ ಕುಪಾಕಲ್ಪಿತವಾದ ಕಾಲ್ಪನಿಕ ಮಾತುಗಳನ್ನು ಹೇಳುವಾಗ್ಲೂ ಕೇಳಿ. ಕಲ್ಪಿತ ಯಾಕೆ ಸರ್? ಸಿಬಿಐ ತನಿಖಾ ವರದಿಯಲ್ಲಿದೆ 89.63 ಕೋಟಿ ಹಣವನ್ನ 600 ನಕಲಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿ ಅದನ್ನ ನಗದು, ಚಿನ್ನ, ಐಷಾರಾಮಿ ಕಾರುಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಈ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಸಿಕೊಳ್ಳಲಾಗಿದೆ ಅಂತ ಸಿಬಿಐ ಸಲ್ಲಿಕೆ ಮಾಡುವಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನಿಮ್ ಪ್ರಶ್ನೆಯಲ್ಲಿ ಉತ್ತರ ಇದೆಯಲ್ಲ ಸ್ವಾಮಿ. ಯಾಕೆ ಸಿಬಿಐ ಅಂದ್ರಲ್ಲ, SIT ಕ್ಲೀನ್ ಚಿಟ್ ಕೊಟ್ಟಿದೆಯಲ್ಲ. SIT ಅಲ್ಲಿ ಇವ್ರ ಹೆಸರೇ ಇಲ್ಲ. SIT ಅಲ್ಲಿ ಈ ಆರೋಪಿಯ ಹೆಸರೇ ಇಲ್ಲ. ನೀವ್ ಹೆಂಗ್ ಆರೋಪಿ ಅಂತೀರಾ? ಹೌದು ಅಲ್ಲ, ವೆದರ್ ಯಾವ ರೀತಿ ಆರೋಪಿ? ಒಬ್ಬ ಚಂದ್ರಶೇಖರ್ ಏನೋ ಅಂತ ಒಬ್ಬ ವ್ಯಕ್ತಿ ಮೃತಪಟ್ಟರಲ್ಲ, ಪಟ್ಟಿದ್ದಾರೆ. ಏನಿತ್ತು? ಸಚಿವರ ಮೌಖಿಕ ಆದೇಶದ ಮೇರೆಗೆ ಇಲಾಖೆಯ ಹಣವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಇಲ್ಲಿ ನನ್ನ ಹೆಸರು ಬರಬಹುದು ಎನ್ನುವಂತ ಆತಂಕ, ಭಯ ಮತ್ತು ನನಗಿತ್ತು. ಹೀಗಾಗಿ ನಾನು ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ. ನೀವೇನಂದ್ರೆ ಈಗ ಓಕೆ, ಸಚಿವರ ಮೌಖಿಕ ಆದೇಶ ಇರಬಹುದೇನೋ. ಓಕೆ ಸರ್, ಆ ಡೇ ಫಸ್ಟಿಂದ ವಾಲ್ಮೀಕಿ ವಿಚಾರದಲ್ಲಿ ಇದೇ ಚರ್ಚೆಗೆ ಬಂದು ಕೂತಿದ್ದೀನಿ. ನಾನು ಹೇಳ್ತಾ ಇರುವಂಥ ಕೆಲವೊಂದು ವಿಚಾರಗಳಿಗೆ ಉದಾಹರಣೆ IPS ಚಂದ್ರಶೇಖರ್ ಅವರು ಒಟ್ಟು ಶ್ರೀ ಸಾಯಿ ವೆಂಕಟೇಶ್ವರದ್ದು ಫೈನಲ್ ರಿಪೋರ್ಟ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಫೈನಲ್ ರಿಪೋರ್ಟ್ ಅಂದರೆ ಶಿಫಾರಸು ಯಾವುದಕ್ಕೆ? ಇದು ಪ್ರಾಸಿಕ್ಯೂಷನ್ಗೆ ಹೋಗುವಂಥ ಪ್ರಕರಣಗಳು, ಅದು ಗಂಗೇನಹಳ್ಳಿ ಆಗಲಿ, ಪಡುವಾಲಿಪ್ಪೆ ಆಗಿರಲಿ, ಶ್ರೀ ಸಾಯಿ ವೆಂಕಟೇಶ್ವರ ಆಗಿರಲಿ, ಕೇತ್ಗಾನಹಳ್ಳಿ ಆಗಿರಲಿ, ಸಂಪೂರ್ಣ ತನಿಖೆ ಆಗಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಕಾದು ಕುಳಿತಿರೋದು. ಉದಾಹರಣೆ, ಅದಕ್ಕೂ ಇನ್ನ ಸಮೇತ ಫೈನಲ್ ರಿಪೋರ್ಟ್ ಸಬ್ಮಿಷನ್ ಆಗದಿಲ್ದೇ ಇರ್ತಕ್ಕಂಥ ಒಂದು ಪ್ರಕರಣಕ್ಕೂ ರಾಜ್ಯಪಾಲರು ಕೊಡ್ಲಿ, ನಾವು ಕಾಯ್ತಾ ಇದೀವಿ. ಜೊಲ್ಲೆ ಪ್ರಕರಣನೂ ಕೊಡ್ಲಿ, ನಿರಾಣಿ ಪ್ರಕರಣನೂ ಕೊಡ್ಲಿ, ಕುಮಾರಸ್ವಾಮಿ ಪ್ರಕರಣನೂ ಕೊಡ್ಲಿ. ಹಾಗೆ ಇನ್ನೊಂದು ಸರ್, ಕೊನೆಯದಾಗಿ ಇವ್ರ ಮೇಲೆ ಮಾಡಿದ್ರೆ ಅದು ಏನೋ ಷಡ್ಯಂತ್ರ ಅಂತೆ. ಜೈಲಲ್ಲೇ ಕುತ್ಕೊಂಡು ಮುಖ್ಯಮಂತ್ರಿ ಗಾದಿ ನಡೆಸಿದ್ರೆ ಷಡ್ಯಂತ್ರ ಅಂತೆ. ನಾಗೇಂದ್ರರವರು ಅವರೇ ಹೇಳಿದ್ದಾರೆ, ನಾನು ಯಾವುದೇ ಅಪರಾಧವನ್ನ ಮಾಡಿಲ್ಲ ಅಂತ. ಆದ್ರೂ ಸಮೇತ ನಾವು ಈ ನ್ಯಾಯಾಂಗಕ್ಕೆ, ಈ ನೆಲದ ನ್ಯಾಯಾಂಗಕ್ಕೆ ಬೆಲೆಯನ್ನ ಕೊಡ್ತೀವಿ. ಓಕೆ, ನಾಗೇಂದ್ರ ಬಾಬು ಪ್ರಸಾದ್ ಅವರೇ, JDS ಸ್ಟ್ಯಾಂಡ್ ಏನು ಇದರಲ್ಲಿ? ಬಿಜೆಪಿ ಏಕಾಂಗಿ ಹೋರಾಟನ ಅಥವಾ JDS ಕೂಡ ಆಗ್ರಹ ಮಾಡ್ತಿದೆಯಾ? ನೋಡಿ, ಮೊದಲನೇದಾಗಿ ಈ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಸಮ್ಮಿಶ್ರ ಸರ್ಕಾರಗಳು ಬಂತು, ಒಂದು ಸ್ಟೇಬಲ್ ಗೌರ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಸರಿಸುಮಾರು 136 ಜನ ಪ್ರಬಲವಾದಂಥ ಅವ್ರದ್ದೇ ಆದಂಥ ಒಂದು ಬಹುಮತದಿಂದ 5 ವರ್ಷಗಳ ಕಾಲ ಉತ್ತಮವಾದ ಸರ್ಕಾರ ಕೊಡಬೇಕು ಅಂತ ಕರ್ನಾಟಕದ ಜನತೆ ತೀರ್ಮಾನ ಮಾಡಿದ್ರು. ನಂಗೊಂದು 2 ನಿಮಿಷ ಅವಕಾಶ ಇರಬೇಕು, ಕೊಡಬೇಕು. ಪ್ಲೀಸ್ ಬನ್ನಿ. ತದನಂತರ ಏನಾಯಿತು, ಹೆಚ್ಚು ಕಡಿಮೆ 3 ವರ್ಷಗಳ ಕಾಲದಲ್ಲಿ 1.5 ವರ್ಷ ಬರೀ ಇವರ CM ಕಿತ್ತಾಟದಲ್ಲೇ ಮುಗಿಸಿದ್ರು. ಆವಾಗಲೂ ಕೂಡ ಅನೇಕ ಮಂತ್ರಿಗಳ ಬಗ್ಗೆ ಆಪಾದನೆಗಳು ಬಂತು. ಅದು ಕೂಡ ಅವರು ಅವತ್ತೇನು ಗಂಭೀರ ಮುಖ್ಯಮಂತ್ರಿಗಳ ಮೇಲೇ ದೊಡ್ಡ ರೀತಿಯಲ್ಲಿ ಆರೋಪ ಬಂತು. ಅದೆಲ್ಲ ಸರ್ ಬಂದ್ವಿ. ಅಲ್ಲಿಂದ ಮುಂದೆ ಮೂವ್ ಆದಮೇಲೆ ಯಾವೊಂದು ಎರಡನೇ ಹಂತದಲ್ಲಿ ಹೆಚ್ಚು ಕಡಿಮೆ ಯಾಕೆ ಅಂತಂದರೆ, ತಾವು ಕೇಳ್ತಾ ಇರ್ತಕ್ಕಂಥ ಸ್ಪಷ್ಟವಾದಂಥ ಪ್ರಶ್ನೆ, ರಾಜ್ಯದ ಜನಗಳ ಹಣ ಪೋಲಾಗ್ತಾ ಇದೆ, ಅಮೂಲ್ಯವಾದಂಥ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಬಲವಾದಂಥ ನೀವು ವಾದ ಮಾಡಿದ್ದೀರಿ. ನಾನು 1 ರೂಪಾಯಿ ಕೂಡ ಇದರಲ್ಲಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಜನಗಳ ಹಣ ಪೋಲಾಗಬಾರ್ದು ಅನ್ನೋದಕ್ಕೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿತ್ತು. ಹಂಗೆ 3 ವರ್ಷಗಳ ಸ್ಟೇಬಲ್ ಇರ್ತಕ್ಕಂಥ ಗೌರ್ಮೆಂಟಲ್ಲಿನೇ ಏನೂ ಆಗಲಿಲ್ಲ. ತದನಂತರ ಬಂದಂಥ ಸರ್ಕಾರ ಸರಿಸುಮಾರು 60 ದಿನಗಳ ಕಾಲ ಮುಖ್ಯಮಂತ್ರಿಗಳೊಬ್ಬರೇ ಕಾಲಹರಣ ಮಾಡಿದ್ರು. ಅದಾದ ನಂತರ ಮಂತ್ರಿಗಳು ಮಾಡಿಕೊಂಡ್ರು 10 ದಿನಗಳ ಕಾಲ ಖಾತೆಗಳು ಕೊಡಲಿಲ್ಲ. ಖಾತೆಗಳು ಕೊಟ್ಟ ನಂತರ ಎಲ್ಲೋ ಒಂದು ರೀತಿ ಜನಗಳಿಗೆ ಏನಂತ ಅಭಿಪ್ರಾಯ ಬಂತು ಅಂತಂದರೆ, ಎಲ್ಲೋ ನಾಗೇಂದ್ರ ಅವರು ಸ್ವಲ್ಪ ಇವ್ರನ್ನೇನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರ ಅಂತಕ್ಕಂಥದ್ದು ವಿಚಾರ ಬಂತು. ಯಾಕೆ ಬ್ಲ್ಯಾಕ್ ಮೇಲ್? ಗಟ್ಟಿ ವಿರೋಧ ಪಕ್ಷವಾಗಿ ನೀವು ಚರ್ಚೆಗೆ ತರಬೇಕಾಗಿತ್ತು ಸರ್. ಬರ ಇದೆ ಅನ್ನೋದನ್ನು ತರಬೇಕಾಗಿತ್ತು, ಕುಡಿಯುವ ನೀರಿನ ಸಮಸ್ಯೆ ಇದೆ ಅನ್ನೋದನ್ನು ತರಬೇಕಾಗಿತ್ತು, ರಾಜ್ಯದ ರೈತರಿಗೆ ಸರ್ಕಾರ ಕೊಡಬೇಕಾದಂಥ ಅನುದಾನದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಯಾವುದೋ ಬಿಡದಿ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ, ಬಿಡದಿ ಅನ್ನುವಂಥ ವಿಚಾರ ನಿಮ್ಮ ಪಾದಯಾತ್ರೆಗೆ ಸೀಮಿತ ಆಯಿತು, ಫ್ರೀಡಂ ಪಾರ್ಕಿಗೆ ಮಠಾಮಾಶಾಗಿ ಮುಕ್ತಾಯ ಆಯಿತು. ಎಲ್ಲಿದೆ ಇವತ್ತು ಸದನದಲ್ಲಿ ಬಿಡದಿ ವಿಚಾರ? ನಾನು ಅದಕ್ಕೇನೆ 2 ನಿಮಿಷ ಕಾಲಾವಕಾಶ ಕೊಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಓಕೆ, ನೀವು ಎಲ್ಲಾದರೂ ಕದ್ರೆ ಪೊಲೀಸ್ ಅವ್ರ ಹತ್ರ ಹೋಗಿ ನಿಮ್ಮ ಗೋಳು ಹೇಳ್ಕೊತೀರಾ, ಕಳ್ಳನ ಹತ್ರ ಹೇಳ್ಕೊತೀರಾ? ಪೊಲೀಸ್ ಹತ್ರನೇ ಹೋಗ್ತೀವಿ. ಇಲ್ಲಿ ನೀವು ಕಳ್ಳನ ಹತ್ರ ಹೇಳ್ತಾ ಇದ್ದೀರಲ್ಲ,
ನೀನೇ ರಾಜ್ಯಭಾರ ತಗೊಳಪ್ಪ, ನೀನು ಕದ್ಕೊಂಡ್ಬಂದಿದ್ಯಾ, ಒಳ್ಳೆ ದನಂದಾರಿ ಕೆಲಸ ಮಾಡಿದ್ಯಾ, ಈಗ ಪೊಲೀಸೋ ಕಳ್ಳ ಅನ್ನೋದು ನಿರ್ಧಾರ ಮಾಡೋದಕ್ಕೆ ನ್ಯಾಯಾಂಗ ಇದೆ ಸರ್. ನಾನು ಪದೇ ನೀವು ನನಗೊಂದು ಚೂರು ಅವಕಾಶ ಕೊಡಬೇಕು. ಈಗ ಒಂದೊಂದು ಕೇಸ್ ಒಂದೊಂದು ರೂಪದಲ್ಲಿ ಇರುತ್ತೆ. ಮೊನ್ನೆ ಕಾಂಗ್ರೆಸ್ ಹೋಗ್ತಾರೆ ಹೇಳ್ತಾ ಇದ್ರು ಪಾಪ ಕುಮಾರಸ್ವಾಮಿ ಇನ್ನೊಂದು ಅಂತ ಹೇಳಿ. ಆಯಿತು, ನೀವು ಕೇಂದ್ರದಲ್ಲಿ ಮೊನ್ನೆ ಕಾಲಹರಣ ಮಾಡಿದ್ರಲ್ಲ, ಈ ದೇಶದ ವಿಚಾರಗಳನ್ನು ಗಂಭೀರವಾದ ಸಮಸ್ಯೆಗಳು ಮಾತಾಡುವಂಥ ಸಂದರ್ಭದಲ್ಲಿ ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಏನು ಹಿಡ್ಕೋತಾರೆ ಕೈಯಲ್ಲಿ? ಸಂವಿಧಾನ ಪಾಲನೆ ಮಾಡಬೇಕು ತಾನೇ ನೀವು? ಸಂವಿಧಾನ ಪಾಲನೆ ಮಾಡಬೇಕಲ್ವಾ? ಎಲ್ಲಿ ಪಾಲನೆ ಮಾಡಿದ್ರಿ? ಕೇಂದ್ರದಲ್ಲಿ ಯಾವುದೇ ರೀತಿಯಾದಂಥ ಆಧಾರ ಇಲ್ಲದಂಗಿದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತಗೊಂಡ್ರು ಅಂತಕ್ಕಂಥದ್ದು ಒಂದಾದರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬರ ಇದೆ, ಅತಿ ದೊಡ್ಡ ಹಗರಣ ಆಗಿರ್ತಕ್ಕಂಥದ್ದು ನೈಸ್ದಿದೆ. ಇನ್ನೂ ಅದಕ್ಕಿಂತನೂ ಮೇಲ್ನೋಟಕ್ಕೆ ನೋಡೋದಾದರೆ ನಮಗೆ ಗಂಭೀರವಾದಂಥ ಸಮಸ್ಯೆ ಇರ್ತಕ್ಕಂಥದ್ದು ಬಿಡಿದಿದ್ದು. ಈ ವಿಷಯದ ಬಗ್ಗೆ ಏನೋ ಮಾಡಿದ್ರಿ, ಸುಮ್ಮನೆ ಆದ್ರಿ. ಏನು ಮಾಡಿದ್ವಿ? ಗಂಭೀರವಾದಂಥ ಪ್ರತಿಭಟನೆ ಮಾಡಿದ್ವಿ, ಪಾದಯಾತ್ರೆ ಮಾಡ್ಕೊಂಡ್ಬಂದ್ವಿ, ಪ್ರೊಟೆಸ್ಟ್ ಮಾಡಿದ್ವಿ. ಬಂಡ ಸರ್ಕಾರಗಳು ಏನು ಮಾಡೋಕ್ಕಾಗೋದಿಲ್ಲ, ನಾವು ಹೇಳಿದ್ದೇ ನಡಿಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಈ ಪ್ರಕರಣದಲ್ಲಿ ಯಾಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ನಾನು ಪದೇ ಹೇಳ್ತಾ ಇದ್ದೀನಿ. ಒಂದೊಂದು ಪ್ರಕರಣ ಒಂದೊಂದು ಥರ ಇರುತ್ತೆ. ಸರಿ ಸುಮಾರು ಇವ್ರದ್ದೇ ಆದಂಥ ಯಾವುದೇ ಒಂದು ಇಲಾಖೆ ಜವಾಬ್ದಾರಿ ಆ ಇಲಾಖೆ ಮಿನಿಸ್ಟ್ರಿಗೆ ಸೇರಿರ್ತಕ್ಕಂಥದ್ದು. ಈಗ ಯಾವೊಂದು ಧರ್ಮೇಂದ್ರ ಪ್ರಧಾನ್ ಮತ್ತೆ ತಗೋತಾ ಇದ್ದೀನಿ, ಅವ್ರ ಇಲಾಖೆಯಲ್ಲಿ ತಾನೇ ಆಗಿದ್ದದ್ದು ಸಮಸ್ಯೆ, ಅವ್ರದ್ದು ನೈತಿಕ ಗುಣ ಹೊತ್ಕೊಂಡ್ರಲ್ವಾ? ನಾನು ಹೇಳ್ತಾ ಇರ್ತಕ್ಕಂಥದ್ದು ಸರಿಸುಮಾರು 600 ಅಕೌಂಟು ಎಲ್ಲಿಗೋಯ್ತು? ತೆಲಂಗಾಣ ಮತ್ತು ಹೈದರಾಬಾದಲ್ಲಿ ಇರ್ತಕ್ಕಂಥ ಖಾತೆಗಳಿಗೋಯ್ತು. ಎಲ್ಲಿಂದ ಹೋಯ್ತು? ETV ಭರತ್ ಕರ್ನಾಟಕ ಅಂತಕ್ಕಂಥ ನಕಲಿ ಒಂದು ಅಕೌಂಟ್ಗಳ ಮೂಲಕ ಹೆಚ್ಚು ಕಮ್ಮಿ 600 ಅಕೌಂಟ್ಗಳಿಗೆ ಹೋಯ್ತು. ಯಾಕೆ ನಾಗೇಂದ್ರ ಅವರೇ ಇದನ್ನು ಕೊಡಬೇಕು ಅಂತ ನಾವು ಕೇಳ್ಕೊಂಡ್ವಿ. ಹೆಚ್ಚು ಕಮ್ಮಿ ಇದರಲ್ಲಿ ಅವ್ರ ಬಂಧುಗಳಿಗೆ, ಆಪ್ತರಿಗೆ, ಅವ್ರ ಊರಿನಲ್ಲಿರ್ತಕ್ಕಂಥವ್ರಿಗೆ, ಅವ್ರ ಸೋದರಿ ಅಕೌಂಟ್ಗೆ ಹೋಗಿದೆ. ನೆಕ್ಕಂಟಿ ನಾಗರಾಜ್ ಅವರು ಸ್ವಂತ ಬಂಧು, ಅವ್ರ ತಂದೆ ತಾಯಿ ಅಕೌಂಟ್ಗೆ ಹೆಂಗೋಯ್ತು? ಇಲ್ಲಿ ಆಧಾರಗಳು ಎಲ್ಲಿ ತನಕ ಹೋಗಿದೆ ಅಂತಂದರೆ, ನೀವು ಹೈದರಾಬಾದಲ್ಲಿ ಇರ್ತಕ್ಕಂಥ ನೀವು ಅಕೌಂಟ್ಗಳಿಗೆ ಹೋಯ್ತು, ನೀವು ಏಕಾಏಕಿ ಡ್ರಾ ಮಾಡ್ತೀರಾ ಹಣನ, ಇಮ್ಮಿಡಿಯೇಟ್ ಡ್ರಾ ಮಾಡಿ ನೀವು ಕ್ಯಾಶ್ ಮೂಲಕ ಅಲ್ಲಿರ್ತಕ್ಕಂಥ ಯಾವೊಂದು ಈ ಮಧ್ಯವರ್ತಿಗಳಿರ್ತಾರಲ್ಲ ಅವ್ರಗಳ ಮುಖಾಂತರ ತಗೊಂತೀರಾ. ಇದರಲ್ಲಿ ಕುಟುಂಬದವರಿದ್ದಾರೆ. ಯಾರು? ಸಹೋದರ ತಮ್ಮ ವೆಂಕಟೇಶ್ ಪ್ರಸಾದ್, ಮಾಜಿ ಶಾಸಕ ಹಾಗೂ ಸಂಬಂಧಿ, ಅವ್ರ ಅಕೌಂಟ್ಗೆ ಹೋಗುತ್ತೆ. ಎಲ್ಲ ಡೀಟೇಲ್ಸ್ಗಳು ಗೊತ್ತಿದೆ ಸರ್. ರಾಜ್ಯದ ಜನರ ಮುಂದೆ ಇದೆ ಈ ಪ್ರಶ್ನೆ. ಬಟ್ ಈಗ ಚರ್ಚೆ ಆಗ್ಬೇಕಾಗಿರುವಂತಹ ವಿಚಾರ, ಕಲಾಪ ವ್ಯರ್ಥವಾಯಿತಾ ಅಥವಾ ಕಲಾಪವನ್ನು ವ್ಯರ್ಥ ಮಾಡಬೇಕು ಅಂತಾನೆ JDS ಮತ್ತು BJP ಇಂಥದ್ದೊಂದು ವ್ಯವಸ್ಥಿತವಾದಂತ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋ ಸದ್ಯಕ್ಕೆ ಬರ್ತಾ ಇರುವ ಕಾಂಗ್ರೆಸ್ ಮುಂದೆ ಅತಿ ದೊಡ್ಡ ಒಂದೇ ನಿಮಿಷ. ಕಾಂಗ್ರೆಸ್ ಮುಂದೆ ಅತಿ ದೊಡ್ಡ ಸಮಸ್ಯೆ ಏನಿದೆ ಅಂತಂದ್ರೆ, ನಾವು ಸರ್ಕಾರ ರಚನೆ ಮಾಡಿದ ನಂತರ ಯಾವುದೇ ರೀತಿ ಸಾಧನೆಗಳು ಮಾಡಿಲ್ಲ. ಕಾಲಹರಣ ಮಾಡಬೇಕು ಅಂತಂದ್ರೆ ಒಂದು ಇಶ್ಯೂ ತಗೋಬೇಕು. ಈಗ 25 ದಿನ ಒಂದು ಇಶ್ಯೂ ತಗೊಂಡ್ರೆ ಮುಗ್ದೈತಲ್ಲ, ಹರಣ ಆಗೋಯ್ತಲ್ಲ ಆಟೋಮೆಟಿಕ್ ಆಗಿ. ಬರ್ತೀನಿ, ಈ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೀನಿ. ನಾವು ಮಾತನಾಡ್ತಾ ಇದ್ದೀವಿ ರಾಜೀನಾಮೆ, ಕದನ, ವ್ಯರ್ಥ ಕಲಾಪದ ಬಗ್ಗೆ. ಆತ್ಮಾನಂದ ಅವರು, ಈಗ ನೀವು ಪ್ರೊಟೆಸ್ಟ್ ಮಾಡ್ತಾ ಇರುವಂಥ ವಿಜುವಲ್ಸ್ ನೋಡಿ ನನಗೊಂದು ಪ್ರಶ್ನೆ ಬಂತು. ಮುಂದೆ ಹೋಗ್ತಾ ಇರುವಂಥ ವ್ಯಕ್ತಿ ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ನಿಮ್ಮ ಪಾರ್ಟಿ ಬಿಟ್ಟು ಹೋಗೋದಕ್ಕೆ ಕಾರಣ ಏನಾಗಿತ್ತು? ವಾಪಸ್ ಅವರನ್ನು ಸೇರಿಸ್ಕೊಳ್ಳೋದಕ್ಕೆ ನಿಮ್ಮದೇ ಹೈಕಮಾಂಡ್ ಹೆಂಗೆ ಮೀನಾಮೇಷ ನಡೆಸಿತ್ತು? KRPP ಪಾರ್ಟಿಯನ್ನು ಕಟ್ಟಿದ್ದು, ಅದಾದ ನಂತರ ಕಾಂಗ್ರೆಸ್ ಜೊತೆಗೆ ಹೋಗಿದ್ದು, ವಾಪಸ್ ನೀವು ಅವ್ರನ್ನ ಕರೆದುಕೊಂಡು ಬಂದ್ರಿ. ಆಗ ಒಂದು ಚರ್ಚೆ ಶುರುವಾಯಿತು. ಯಾವ ಜನಾರ್ದನ್ ರೆಡ್ಡಿ ಇಂತಹ ಭ್ರಷ್ಟಾಚಾರ ಅಥವಾ ಈ ಗಣಿಗಾರಿಕೆ ಪ್ರಕರಣದಲ್ಲೆಲ್ಲ ಜೈಲು ಸೇರಿ ವಾಪಸ್ ಬಂದ್ರಲ್ಲ, ಅಂಥವ್ರನ್ನೇ ಇವರು ಸೇರಿಸ್ಕೊಂಡ್ಬಿಟ್ರು ಅನ್ನೋ ಪ್ರಶ್ನೆ ಬಂತು. ಇವತ್ತು ಅವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಒಂದು ಉತ್ತರ. ಎರಡನೇದ್ದು, ನಿಮ್ಮದೇ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ಜನ ಕೇಂದ್ರ ಸಚಿವರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರಿಗೆ ಪ್ರಬುದ್ಧತೆ ಅನ್ನೋದಿಲ್ಲ, ಸದನವನ್ನು ವ್ಯರ್ಥ ಮಾಡಿಬಿಡ್ತಾರೆ ಅಂತ. ಆ ಪ್ರಶ್ನೆಯನ್ನು ವಯಸ್ಸು ವರ್ಷ ನಿಮಗೆ ಕೇಳಿದ್ರಿ ಇವತ್ತು ಸರ್? ಇಲ್ಲಿ ಮೊದಲು ಜನಾರ್ದನ್ ರೆಡ್ಡಿ ವಿಷಯಕ್ಕೆ ಬಂದ್ಬಿಟ್ಟು ನೇರವಾಗಿ. ಜನಾರ್ದನ್ ರೆಡ್ಡಿ ಏನು ಅವರಿಗೆ ಜೈಲಿಗೆ ವಾಸ ಆಯಿತು, ಅವ್ರ ಮೇಲೆ ಆರೋಪ ಬಂತು, ಬಂದಿಯಾಗಿದ್ರು, ಎಲ್ಲ ಖುಲಾಸೆ ಆದ್ಮೇಲೆ ಮತ್ತೆ ಜನರಿಂದ ಆಯ್ಕೆಯಾಗಿ MLA ಆಗಿ ಬಂದಿದ್ದಾರೆ. ನಡೀತಾ ಇದೆ. ಕೆಲವೊಂದು ಕೇಸ್ಗಳು ಖುಲಾಸೆ ಆಗಿದೆ, ಕೆಲವೊಂದು ನಡೀತಾ ಇದೆ. ಮತ್ತೆ ಜನದ ಹತ್ರ ಹೋದ್ರು, ಆಯ್ಕೆ ಆದ್ರು, ಸ್ವಂತ ಪಕ್ಷ ಕಟ್ಟಿದ್ರು, ಬಂದ್ರು, ಮತ್ತೆ ನಮ್ಮ ಪಕ್ಷ ಸೇರಿದ್ದಾರೆ, ಒಪ್ಕೊಳ್ತೀನಿ. ಇದನ್ನೇ ಕೇಳ್ತಾ ಇರೋದು. ನಿಮ್ಮ ಏನು ನೀವೇ ರಾಜೀನಾಮೆ ಪಡೆದಂತ ನಿಮ್ಮದೇ ಸರ್ಕಾರದ ಒಬ್ಬ ಮಂತ್ರಿಯನ್ನ ಈ ಸದನ ಅವನ್ನ ಹಾಳು ಮಾಡಕ್ಕೆ, ಜನರ ತೆರಿಗೆ ದುಡ್ಡನ್ನ ಹಾಳು ಮಾಡಕ್ ಹೋಗ್ಬೇಡಿ. ರಾಜೀನಾಮೆ ನಿಮ್ಗೆ ಏನ್ ಅಂತ ಗನಂದರ್ಯ ನಾಗೇಂದ್ರನೇ ಇರ್ಬೇಕಾ? ಮೊದಲು ಅವ್ರ ಮೇಲೆ ಆರೋಪ ಬಂದಿದೆ, ರಾಜೀನಾಮೆ ಪಡೀರಿ, ಆ ನಂತರ ನಿಮ್ ಸೆಷನ್ ಪೊಲಿಟಿಕಲ್ ಸ್ಟ್ರಾಟಜಿ ಇರುತ್ತೆ ಸರ್, ಕ್ಯಾಸ್ಟ್ ಕಾಂಬಿನೇಷನ್. ಅದೇ ಪೊಲಿಟಿಕಲ್ ಸ್ಟ್ರಾಟಜಿ ಬಂದ್ರೆ ಅವ್ರ ಮಾನವೀಯತೆ ಎಲ್ಲ ಹರಾಜಾಗುತ್ತೆ. ಇನ್ನೂ ಒಂದಷ್ಟು ಜನ ಹೊರಗಡೆ ಬರ್ಬೇಕಾಗುತ್ತೆ. ಅವರ ಪಕ್ಷದ
ಎಲ್ಲ ಉಳುಕುಗಳು ಈಚೆ ಬರುತ್ತೆ. ಯಾರು ಅವ್ರಿಗೆ ದುಡ್ಡನ್ನ ಹಾಕು ಅಂತ ಹೇಳಿದ್ರು, ಆ ದುಡ್ಡು ಎಲ್ಲೆಲ್ಗೆ ಹೋಯ್ತು, ಯಾರ್ಯಾರ ಅಕೌಂಟ್ಗೆ ಹೋಯ್ತು, ಅವ್ರ ಹಿಂದೆ ಯಾರಿದ್ರು ಅನ್ನೋದೆಲ್ಲ ಹೊರಗಡೆ ಬರ್ತದೆ ಅಂತೇಳಿ ಮಂತ್ರಿ ಮಾಡಿದ್ದಾರೆ ಅನ್ನೋದೇ ನಮ್ಮ ಆರೋಪ. ಆದ್ರಿಂದ ಅವ್ರ ಮೇಲೆ ತನಿಖೆ ಆಗ್ಲಿ. ಒಬ್ಬ ಆರೋಪ ಇರುವಂತ ವ್ಯಕ್ತಿ ರಾಜೀನಾಮೆ ಪಡೆದ ಮೇಲೆ ಅವರನ್ನ ರಾಜೀನಾಮೆ ಕೊಟ್ಟು ನೀವು ಮನೆ ಶಾಸಕರಾಗಿ ಮುಂದುವರಿಸಿ, ನಾವು ಏನು ಅಪೇಕ್ಷೆ ಇಲ್ಲ. ಇತ್ತೀಚೆಗೆ ಕೇಂದ್ರ ಸಚಿವರೊಬ್ಬರು ಮಾತಾಡ್ತಾ ಇದ್ರು ಸರ್, ಅವರೊಂದು ಸೆಂಟೆನ್ಸ್ ಬಳಕೆ ಮಾಡಿದ್ರು. ಲೋಕಸಭೆ ಅಂದರೆ 2023 ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆಯ 20 ವಿಧೇಯಕಗಳನ್ನು ತಲಾ 1 ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಚರ್ಚೆ ಮಾಡಲಾಯಿತು, ಅಂಗೀಕರಿಸಲಾಯಿತು. ಇದರಲ್ಲಿ 9 ವಿಧೇಯಕಗಳು ಕೇವಲ 20 ನಿಮಿಷಗಳಲ್ಲಿ ಅಂಗೀಕಾರ ಆಗಿ ಹೋಗ್ಬಿಡ್ತು. ಅಂದರೆ ವಿಪಕ್ಷಗಳು ಸದನವನ್ನು ಆ ರೀತಿಯಾಗಿ ಯದ್ವಾ ತದ್ವಾ ನಡೆಸೋದಕ್ಕೆ ಕಾರಣೀಕರ್ತರಾದು ಅಂತ ನಿಮ್ಮದೇ ಸರ್ಕಾರದವರು ಹೇಳಿರುವಂಥ ಮಾತು. ಹೌದು, ವಿಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಇರಲಿಲ್ಲ. ನಾವು ಹೋರಾಟ ಮಾಡ್ತಾ ಇದೀವಿ, ಅವ್ರಿಗೆ ಅವಕಾಶ ಕೊಟ್ರೆ ಹೊರಗಡೆ ಬಂದು ಹೋರಾಟ ಮಾಡಿದ್ರು. ಒಳಗಡೆ ಅವಕಾಶ ಇತ್ತು, ಕೇಳಕ್ಕೆ ಹೋರಾಟ ಮಾಡಕ್ಕೆ ಅವಕಾಶ ಇತ್ತು. ಎಲ್ಲವನ್ನು ಬಿಟ್ಟು ಅಡ್ಡಾದಿಡ್ಡಿ ಪ್ರಶ್ನೆ ಕೇಳಿ, ಒಳ್ಳೆ ಮಗುಗಳು ಕೇಳ್ದಂಗೆ ಪ್ರಜ್ಞಾವಂತಿಕೆ ಇಲ್ದೇನೆ ಪ್ರಶ್ನೆ ಕೇಳಿ ಅವರೇ ಸ್ವತಃ ಈಚೆ ಬಂದಿದ್ದು. ಅವರ ಶಾಸಕರನ್ನ ಅವರ ಸಂಸದರನ್ನೆಲ್ಲ ಕರ್ಕೊಂಡು ಬಂದು ಸಂಸದರ ಭವನದ ಮುಂದೆ ಹೋರಾಟ ಶುರು ಮಾಡಿದ್ರು. ಅವಕಾಶ ಕೊಟ್ಟಿದ್ವಿ ನಾವು. ಇವತ್ತು ರಾಜೀನಾಮೆ ಪಡೆದು ಇನ್ನೂ ಒಂದು 8 ದಿನಗಳ ಕಾಲಾವಕಾಶ ಇದೆ. ಸದನ ಬರದ ಪರಿಹಾರಕ್ಕೆ ಅವಕಾಶ ಇದೆ. ಬರ ಅಧ್ಯಯನ ನಡೀಲಿ, ಬೇರೆ ಬೇರೆ ವಿಚಾರಗಳಿದೆ. ಕರ್ನಾಟಕಕ್ಕೆ ಮುಂಗಾರಿನ ಅಧಿವೇಶನ ನಡೀತಾ ಇದೆ. ನಾವೊಬ್ಬ ಜನಸಾಮಾನ್ಯನಾಗಿ ನನ್ನ ಕೂಗು ಅದೇ ಇದೆ ಸರ್. ಒಂದು ವಿಪಕ್ಷವಾಗಿ ಅದ್ರ ಬಗ್ಗೆ ಮಾತನಾಡಲಿ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮೊದಲು ರಾಜೀನಾಮೆ ಕೊಡೋದ್ರಿಂದ ನಿಮ್ಗೆ ಏನು ಅಡ್ಡಿ? ರಾಜೀನಾಮೆ ಕೊಡದೇ ಇದ್ರೆ ಏನಾಗುತ್ತೆ? ಹೌದು, ಈ ಒಂದು ಆರೋಪದನ್ನ ನೀವೇ ಕೇಳ್ತೀರಿ ನಾಳೆ ಪ್ರಶ್ನೆ. ನೀವು ವಿರೋಧ ಪಕ್ಷವಾಗಿ ಯಾಕ್ರಿ ಇದ್ದೀರಿ? ನಿಮ್ಗೆ ತಾಕತ್ತಿಲ್ವಾ? ನೀವು ಸಾಮೀಲ್ ಆಗ್ಬಿಟ್ರ? ಇಂತ ಆರೋಪ ಇರೋನ್ನ ಇಟ್ಕೊಂಡು ಅವರು ಮಂತ್ರಿಮಂಡಲ ಮಾಡ್ಕೊಂಡಿದ್ದಾರೆ ಅಂತ ಆ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು. ಇವತ್ತು ಒಂದ್ ನಿಮಿಷ, ನಾಗೇಂದ್ರ ಅವರು ಬಹಳ ಚೆನ್ನಾಗಿ ಒಂದು ಮಾತು ಹೇಳಿದ್ದಾರೆ, ಅದು ಕೇಳಿಸ್ಕೋಬೇಕು. ಯಾಕೆಂದ್ರೆ ಇವತ್ತು ತಳ ಸಮುದಾಯದಿಂದ ಬಂದಂತ ವ್ಯಕ್ತಿ ST ಸಮುದಾಯದವನು ಒಬ್ಬ ಮಂತ್ರಿ ಆಗಿದ್ದಾನೆ ಅಂತೇಳಿ ನನ್ನ ಮೇಲೆ ಇಲ್ಲ ಸಲ್ಲದ ಒಂದು ದ್ವೇಷವನ್ನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇದೇ ದುಡ್ಡನ್ನ 189 ಕೋಟಿ ಹಣ ಬಳಸುವಾಗ ನಿನ್ಗೆ ನೀನು ಫ್ಯಾಮಿಲಿ ಅಕೌಂಟ್ ಹಾಕುವಾಗ ನೀನು ಹೊರ ರಾಜ್ಯಗಳಿಗೆ ಕಳಿಸುವಾಗ ಈ ಜ್ಞಾನ ಇರ್ಲಿಲ್ವಾ? ಅದು ಕಲ್ಯಾಣಕ್ಕೆ ಬಳಕೆ ಆಗ್ಬೇಕಾದ ದುಡ್ಡು. ನೀವು ಸಚಿವಗಿರಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್. ಸಚಿವಗಿರಿ ಅನ್ನೋದು ಶಾಸಕರನ್ನಾಗಿ ಜನ ಆಯ್ಕೆ ಮಾಡಿದ ನಂತರ ಅವರು ಹೈಕಮಾಂಡ್ ಕೊಡುವಂಥ ಒಂದು ಪೋಸ್ಟು. ಯಾವ ಜನರಿಂದ ಆಯ್ಕೆ ಆಗಬೇಕು ಎನ್ನುವಂಥ ಶಾಸಕ ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಚಿತ್ತಾಪುರದಲ್ಲಿ ಒಬ್ಬ ಕ್ಯಾಂಡಿಡೇಟ್ ಹಾಕಿದ್ದೀರಿ ಸರ್ ನೀವು. BJP ತನ್ನದೇ ಆದಂಥ ಒಂದು ಕ್ಯಾಂಡಿಡೇಟ್ ಹಾಕ್ತು ಚಿತ್ತಾಪುರದಲ್ಲಿ. ಆ ವ್ಯಕ್ತಿ ಮೇಲೆ ಎಷ್ಟು ಕೇಸ್ ಇತ್ತು 2023 ಚುನಾವಣೆಯಲ್ಲಿ, ಏನು ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ? ಐ ಥಿಂಕ್ ರಾಠೋಡ್ ಅಂತ ಏನು ಸಮಥಿಂಗ್ ಹೆಸರು, ರಾಠೋಡ್. ಅವ್ರ ಬಗ್ಗೆ ನಿಮ್ಗೆ ಆಲೋಚನೆ ಇತ್ತಾ? ನಾವ್ ಯಾವ ಕ್ಯಾಂಡಿಡೇಟ್ ಹಾಕಿದ್ವಿ ಅಂತ? ಜನರ ಬಗ್ಗೆ ಆಯ್ಕೆ ಆಗೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ. ನೀವ್ ಯಾವ ಕ್ಯಾಂಡಿಡೇಟ್ ಹಾಕಿದ್ರೆ ಎಲ್ಲಾ ಜನಪ್ರತಿನಿಧಿಗಳ ಮೇಲೂ ಇವತ್ತು ಹೋರಾಟಗಳು ಬೇರೆ ಬೇರೆ ಕಾರಣದಿಂದ ಹೋರಾಟದ ಪ್ರಕರಣ ಅಲ್ಲ ಸರ್. ಇಡಿ ಹಗರಣಗಳು, ಹಣ ಮಾಡ್ಕೊಂಡಿದ್ದದ್ದು, ಈ ತರದ್ದು ಅನೇಕ ಕೇಸ್ಗಳು ಪ್ರತಿಯೊಬ್ಬ ರಾಜಕಾರಣಿ ಮೇಲೂ ಇದೆ. ನೀವು ಪರ್ಟಿಕ್ಯುಲರ್ ಆಗಿ ನನ್ನ ಪ್ರಶ್ನೆ ಬಂದಾಗ ನೀವು ಪರ್ಟಿಕ್ಯುಲರ್ ಆಗಿ ಈ ವ್ಯಕ್ತಿ ಹೀಗೆ, ಈ ವ್ಯಕ್ತಿ ಹೀಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಆ ತರದ್ದು 100 ಜನ ಕೊಡ್ತೀನಿ ನಾನು. ಅದನ್ನೇ ಹೇಳ್ತಾ ಇರೋದು. ಈ ಪಟ್ಟಿ ಮೊದಲು ನೀವು ತೆಗೆದು ಬಿಸಾಕಿ. ಇವತ್ತು ಜನರ ಒಂದು ಕಲ್ಯಾಣಕ್ಕೆ, ಜನರ ಯೋಗಕ್ಷೇಮಕ್ಕೆ ನಡಿಬೇಕಾದಂತ ಸದನವನ್ನ ಹಾಳು ಮಾಡೋದ್ ಬಿಟ್ಟು ಜಾರ್ಜ್ ರಾಜೀನಾಮೆ ಕೊಟ್ಟಿದ್ರು. ಜಾರ್ಜ್ ಅವ್ರದ್ದು ನೀವೇ ನೆನಪು ಮಾಡಿದ್ರಿ. ಹೌದು, 2016ರಲ್ಲಿ ಅವರ ವಿರುದ್ಧ ಪ್ರಕರಣ ಬಂದಾಗ ಸರ್ ಮತ್ತೆ ಬಂದ್ರಲ್ಲ, ರಾಜೀನಾಮೆ ಕೊಟ್ಟರು. ಮತ್ತೆ 2 ತಿಂಗಳಿಗೆ ಮತ್ತೆ ಸೇರ್ಪಡೆ ಅಲ್ಲ. ಹೌದು, ಇವತ್ತು ರಾಜೀನಾಮೆ ಕೊಟ್ಟವ್ರನ್ನ ಅವ್ರ ಮೇಲೆ ಖುಲಾಸೆ ಆಗಿದ್ಯಾ? ಆಗಿಲ್ವಲ್ಲ. ಅದನ್ನೇ ನಾವು ಕೇಳ್ತಾ ಇರೋದು. ಜಾರ್ಜ್ ಅವ್ರದ್ದು ಯಾವ ರೀತಿ ಆಯ್ತು ಖುಲಾಸೆ ಆದ್ರೆ ಬರ್ಲಿ, ಮಂತ್ರಿ ಮಾಡ್ಕೊಳ್ಳಿ. ಮಂತ್ರಿಯನ್ನು ಡೆಪ್ಯೂಟಿ CM ಮಾಡಿ, ಒಬ್ಬ ST ಸಮುದಾಯದ ಲೀಡರು. ನಾವು ಅದನ್ನೇ ಕೇಳ್ತಾ ಇರೋದು. ಆ ನಂತರ ಇನ್ಯಾವುದೋ ಒಂದು ಪ್ರಶ್ನೆ ಕೇಳಿದ್ರಿ ನೀವು. ಒಂದು ಜನಾರ್ದನ್ ರೆಡ್ಡಿ, ಇನ್ನೊಂದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಅವರ ಕಲಾಪವನ್ನ ನಡೆಸಕ್ಕೆ ಇವತ್ತು ಕಾಲಾವಕಾಶ ಅಷ್ಟು ದಿನಗಳು, 1 ತಿಂಗಳ ಕಾಲ ಯಾವುದೋ ಒಂದು ಹೋರಾಟನ ಬೇರೆ ಜಂಜಿಗಳು ಹೋರಾಟ ಮಾಡ್ತಾ ಇದ್ರೆ ಅಲ್ಲಿಗೆ ನಮ್ಮದನ್ನ ಬಾವುಟ ತಗೊಂಡೋಗಿ ನೆಟ್ಕೊಂಡಂತ ಏನು ಕ್ಯಾಬಿನೆಟ್ ಸೆಷನ್ ಸ್ಟಾರ್ಟ್ ಆದಾಗ ವಿದೇಶದಲ್ಲಿ ಬರುವಂತ ವ್ಯಕ್ತಿ ಸದನ ನಡೆಯಕ್ಕೆ ವಿರೋಧ ಪಕ್ಷದ ನಾಯಕ ಒಳ್ಳೆ ಅವಕಾಶ ಇತ್ತು. ಸದನದ ಬಿಟ್ಬಿಟ್ಟು ಹೊರಗಡೆ ಬಂದು ಹೋರಾಟ ಮಾಡ್ತೀನಿ ಅಂದ್ರು. ಬರ್ತೀನಿ, ಇದನ್ನ ಅವ್ರನ್ನೇ ಕೇಳ್ಬೇಕು ನೀವು. ಬರ್ತೀನಿ. ಇವತ್ತು ರಾಮಲಿಂಗ ರೆಡ್ಡಿ ಅವರು, ಒಂದು ನಿಮಿಷ, ರಾಮಲಿಂಗ ರೆಡ್ಡಿ ಅವರು, ನಾನು ಬರ್ತೀನಿ, ವಾಪಸ್ ಬರ್ತೀನಿ. ಶಶಿಧರ್ ಆರಾಧ್ಯ ಅವರೇ, ಯಾವ JDS
ಬಿಡದಿ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಆ ವಿಚಾರದ ಬಗ್ಗೆ ಇವತ್ತಿಲ್ಲ. ಅದು ರೈತರಿಗೆ ಸಂಬಂಧಪಟ್ಟಂಥ ವಿಚಾರ. ಆರೋಪ ಪ್ರತ್ಯಾರೋಪ, ಆಮ್ ಆದ್ಮಿ ಸ್ಟ್ಯಾಂಡ್ ಇತ್ಯಾದಿ ಇತ್ಯಾದಿ ಏನೇ ಇರಲಿ, ರೈತರ ಬಗ್ಗೆ ಚರ್ಚೆ ಆಗಬೇಕಂತ ವಿಚಾರ ಹೋಯಿತು. ಅಂದರೆ ನಾನು ಹೇಳ್ತಾ ಇರೋದು, ಯಾವುದೇ ಪಾರ್ಟಿ ಇರಲಿ, ಸದನ ಅನ್ನೋದು ಇವತ್ತೊಂದು ಪೊಲಿಟಿಕಲ್ ಅಜೆಂಡಾ ಆಗಿ ಕನ್ವರ್ಟ್ ಆಗ್ತಾ ಇದೆ. ಖಂಡಿತ ಅದಾಗ್ತಾ ಇರೋದಂತೂ ಈ ವಿಷಾದ ವ್ಯಕ್ತಪಡಿಸಬೇಕಾಗುತ್ತೆ. ಯಾಕಂದ್ರೆ ಹಣ ಪೋಲಾಗ್ತಾ ಇದೆ, ಇವ್ರ ಮೇಲೆ ಜನರ ಆಕ್ರೋಶನೂ ಸಹ ಹೆಚ್ಚಾಗ್ತಾ ಇದೆ. ಪದೇ ಪದೇ ಇದೇ ರೀತಿಯ ನಡವಳಿಕೆಗಳು ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿಪಕ್ಷಗಳು ತೆಗೆದುಕೊಂಡ ನಿರ್ಧಾರಗಳು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನಂತರ ವಿಪಕ್ಷಗಳು ಸ್ವಲ್ಪ ಸಡಿಲಿಕೆ ಕೊಡಬಹುದಾಗಿತ್ತು, ಚರ್ಚೆಗೆ ಮುಂದೆ ಹೋಗ್ಬೋದಾಗಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರವರ ರಾಜಕೀಯ ಹಿತಾಸಕ್ತಿಗಳೇನಿದವೋ ಗೊತ್ತಿಲ್ಲ. ಹಾಗೇನೆ ಇಲ್ಲೂ ಸಹ ನಾಗೇಂದ್ರ ಅವರನ್ನು ತಗೊಳ್ಳೋದೇ ಅವಶ್ಯಕತೆ ಇರಲಿಲ್ಲ. ಪದೇ ಪದೇ ಹೇಳೋದು, ತಗೊಳ್ಳೋದೇ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಅವರು ಆರೋಪ ಮುಕ್ತ ಅಲ್ಲ. ಚಾರ್ಜ್ ಶೀಟಲ್ಲಿ ಇವರಿಗೆ ಸಾಕಷ್ಟು ಬಾರಿ ಇವರ ಹೆಸರನ್ನು ಪ್ರಸ್ತಾಪ ಆಗಿದೆ. ಚಾರ್ಜ್ ಶೀಟಲ್ಲಿ ಇವರ ಕುಟುಂಬದ ಹೆಸರುಗಳು ಪ್ರಸ್ತಾಪ ಆಗಿದೆ. ಆಗಲೇ 2023-24 ಟೆಂಡರ್ 13,95,00,000 ಟೆಂಡರ್ ಅಲ್ಲಿ ಇವರ ಮನೆಯವರಿಗೆ ಹಣ ಸಂದಾಯ ಆಗಿದೆ 1.2 crores ಅಂತ, ಅದು ಪ್ರಸ್ತಾಪ ಆಗಿದೆ. ನಂಬರ್ 1 ಅಂತಿದೆ ಸರ್, ಆರೋಪಿ ನಂಬರ್ 1 ಅಂತ ನಾಗೇಂದ್ರ ಅವ್ರದ್ದಿದೆ ಚಾರ್ಜ್ ಶೀಟ್. ಹೌದು, ಆಗಿದೆ. ಹಾಗಿದ್ದಾಗ ಆರೋಪ ಮುಕ್ತ ಆಗಿ ಬರಲಿ. ಯಾವುದಾದ್ರೂ ಒಂದು ಕೋರ್ಟಲ್ಲಾದ್ರೂ ಆರೋಪ ಮುಕ್ತ ಆಗಲಿ. ನಂತರ ಅದು ಷಡ್ಯಂತ್ರನೋ ಇನ್ನೊಂದು ಮತ್ತೊಂದು ಏನೋ ಹೇಳ್ತಾರೆ, ಅದನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡಬೇಕು. ಯಾಕಂದ್ರೆ ಮೇಲ್ನೋಟಕ್ಕೆ ಯಾವುದೇ ಒಂದು ಆಗಲಿ ಕೃತ್ಯ ಗೊತ್ತಾಗುತ್ತೆ. ಇವತ್ತೊಂದು ಮರ್ಡರ್ ಆಗುತ್ತೆ ಅನ್ಕೊಳ್ಳಿ, ಯಾರು ಮಾಡ್ದ ಅಂತ ಮೇಲ್ನೋಟಕ್ಕಾದ್ರೂ ಗೊತ್ತಾಗುತ್ತೆ. ಅದು ಷಡ್ಯಂತ್ರ ಅದನ್ನು ಇಲ್ಲ, ನಾನು ಅಲ್ಲಿರ್ಲಿಲ್ಲ, ಇಲ್ಲಿರ್ಲಿಲ್ಲ, ನಾನಲ್ಲ, ಇನ್ನು ಅವನಲ್ಲ ಅನ್ನೋದು ಅದು ಬೇರೆ, ಅವ್ರ ಚರ್ಚೆಗಳು ಬೇರೆ, ಅದು ಕೋರ್ಟಲ್ಲಿ ನಿರ್ಧಾರ ಆಗೋಂಥದ್ದು. ಆದ್ರೆ ನೈತಿಕವಾಗಿ ಏನು ಮಾಡ್ಬೇಕು? ಫೋನ್ ಕದ್ದಾಲಿಕೆಗೋಸ್ಕರ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರೈಲ್ ದುರಂತ ಅವ್ರದೇ ಪಕ್ಷದ ಇವರು ದೊಡ್ಡ ಲೀಡರು, PM ಆಗಿದ್ದಂಥವ್ರು, ಅಂತಹ ಪಕ್ಷದವರು ಇದೊಂದು ಸಣ್ಣ ಸಚಿವರಾಗಿದ್ರು. ಹೌದು, ಅಲ್ಲ ಆಗ ನಂತರ ಆದ್ರಲ್ವಾ, ನಂತರ ದೊಡ್ಡ ವ್ಯಕ್ತಿ, ಇಡೀ ಸ್ವತಂತ್ರ ಹೋರಾಟಗಾರ, ಅಂತಹ ವ್ಯಕ್ತಿಯವರೇ ರಾಜೀನಾಮೆ ಕೊಟ್ಟಾಗ ಇಂತಹ ಪ್ರಕರಣಗಳಲ್ಲಿ ಸಾಕಷ್ಟು ಜನ ST ಸಮುದಾಯದ MLAಗಳ ಇದ್ರೂ ಸಹ ನಾಗೇಂದ್ರನನ್ನು ಮುಂದುವರಿಸ್ತಾ ಇರೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು DK ಶಿವಕುಮಾರ್. ಹೌದು, ಹಣ ಬರ್ತೀನಿ ಅಂತ. ಹೌದು, ಇವರ ವಿಚಾರಗಳನ್ನೆಲ್ಲ ಗುಟ್ಟನ್ನೆಲ್ಲ ರಟ್ಟು ಮಾಡ್ತೀನಿ ಅಂತ. ಅವ್ರು ತಿಂದಿರೋದೇ 20%, ನೇರ 15-20%. ನಾನೊಂದು ಆರ್ಟಿಕಲ್ ನೋಡಿದೆ, ಇದು 20%, ಉಳಿದ 80% ತಿಂದಿರೋ ಯಾರ್ಯಾರು ಕೊಟ್ಟಿದ್ದೀನಿ ಅಂತ ಎಲ್ಲ ಲಿಸ್ಟ್ ಇದೆಯಂತೆ ಅವ್ರ ಹತ್ರ. ಅದನ್ನ ನಾನು ಬಹಿರಂಗ ಪಡಿಸ್ತೀನಿ ಅಂತ ಅವರು ಪದೇ ಪದೇ ಬ್ಲಾಕ್ ಮೇಲ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಮಂತ್ರಿಗಿರಿ ಸಿಗ್ತಾ ಇದೆ. ಇದೊಂದು ಒಳ್ಳೆಯ ವ್ಯವಹಾರ ಅಲ್ಲ. ಸಂಸದೀಯ ವ್ಯವಹಾರಗಳಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೇನೆ. ದರ್ಶನ್ ಅವರೇ, ಪ್ರಸಾದ್ ಅಬ್ಬಯ್ಯ ಎನ್ನುವಂಥ ಒಬ್ಬ ಶಾಸಕ 3-4 ಬಾರಿ ಆಯ್ಕೆ ಆಗಿದ್ದಾರೆ. ಇಲ್ಲಿ ಬಾಗೇಪಲ್ಲಿಯ ಶಾಸಕರು, ಅವರು ಕೂಡ ಅದೇ ಸಮುದಾಯಕ್ಕೆ ಸೇರಿದ್ದಾರೆ, ಅವರು ಕೂಡ ಆಯ್ಕೆ ಆಗಿದ್ದಾರೆ. ಅನ್ನಪೂರ್ಣ ತುಕಾರಾಮ್ ಅವ್ರಿಗೇನೋ ನೀವು ಮಾತು ಕೊಟ್ಟಿದ್ರಂತೆ, ಅವರಿಗೆ ಆಗಲಿಲ್ಲ. ಯಾಕೆ ನಾಗೇಂದ್ರ ಅವರ ಆಯ್ಕೆ ಕಾಂಗ್ರೆಸ್ಗೆ ಬೇಕಾಗಿತ್ತು ಅನ್ನೋದು ಒಂದು, ಇಲ್ಲ ಯಾಕೆ ಬೇಕಾಗಿತ್ತು ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನನ್ನ ಗಮನಕ್ಕೆ ಬಾರದೆ ಒಬ್ಬ ಸಚಿವರಿಗೆ ಗೊತ್ತಿಲ್ಲದೆ ಈ ರೀತಿಯಾಗಿ 187 ಕೋಟಿ ರೂಪಾಯಿ ಹಣ ಬೇರೆ ಬೇರೆ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದರೆ ನಾಗೇಂದ್ರ ಒಂದು ಸಚಿವ ಸ್ಥಾನವನ್ನು ನಿಭಾಯಿಸುವುದಕ್ಕೆ ಎಷ್ಟು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಯೋಜನೆ ಮತ್ತು ಸಾಂಖ್ಯಿಕ ಖಾತೆಗಳನ್ನು ಕೊಟ್ಟಿದ್ದಾರೆ, ನಾಳೆ ಅದರಲ್ಲಿ 200 ಕೋಟಿ ಹೋಗುತ್ತೆ. ನನ್ನ ಗಮನಕ್ಕೆ ಬರಲಿಲ್ಲ ಅಂತ ನಾಗೇಂದ್ರ ಉತ್ತರ ಕೊಟ್ಟರೆ ಯಾರು ರೆಸ್ಪಾನ್ಸಿಬಿಲಿಟಿ? ಸರ್, ಇವಾಗ ಒಂದು ಪಕ್ಷ ಅಂದಾಗ ಆ ಪಕ್ಷ ಅವರ ಒಂದು ಸಂಪುಟದಲ್ಲಿ ಯಾರ್ಯಾರನ್ನ ಮಂತ್ರಿ ಮಾಡಬೇಕು ಅನ್ನುವಂಥದ್ದು ಪಕ್ಷಕ್ಕೆ ಬಿಟ್ಟಂಥ ನಿರ್ಧಾರ. ಪಕ್ಷ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದೆ. ನೀವು ಹೇಳಿದಂಥ ಅಷ್ಟೂ ಜನರು ಅರ್ಹರೇ. ಮುಂಬರೋ ದಿನದಲ್ಲಿ ಖಂಡಿತವಾಗ್ಲೂ ನಾವೇ ಅಧಿಕಾರಕ್ಕೆ ಬರೋದು, ಅವ್ರುಗಳು ಮಂತ್ರಿ ಆಗಲಿ ಅಂತ ಶುಭವನ್ನು ಕೋರ್ತಾ, ಇವತ್ತು ದುಡ್ಡು ಮಾಯ ಆಗಿರೋ ಬಗ್ಗೆ ನೀವು ಕೇಳಿದ್ರಲ್ಲ, ನಾನು ಅದಕ್ಕೊಂದು ಸಾಕ್ಷ್ಯ ಸಮೇತ. ನವದೆಹಲಿಯಲ್ಲಿ ಒಂದು ಕೇಸ್ ಕಂಪ್ಲೇಂಟ್ ಆಗ್ತದೆ. ಹಾಲಿ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರ ಅಕೌಂಟಿಂದ 20 ಲಕ್ಷ ನಾಪತ್ತೆ ಆಗ್ತದೆ. ಅದು ಶೋಭಾ ಕರಂದ್ಲಾಜೆ ಅವರ ಗಮನಕ್ಕೆ ಬಂದಿರುವುದಿಲ್ಲ. ಈ ರೀತಿಯಾದಂಥ ಹಲವು ಘಟನೆಗಳು. ಪರ್ಸನಲ್ ದುಡ್ಡ, ಇಲಾಖೆ ದುಡ್ಡ? ಅವ್ರದ್ದೇನೆ ವೈಯಕ್ತಿಕ ದುಡ್ಡಿಗೂ ಸರ್ಕಾರದ ದುಡ್ಡಿಗೂ ಬಾರಿ ಅದಕ್ಕೆ ವ್ಯತ್ಯಾಸ ಇದೆ ಸರ್. ಈಗ ನಾಗೇಂದ್ರ ಅನ್ನೋರು ಅವರ ಮನೆ ವ್ಯವಹಾರಗಳನ್ನು ನೋಡ್ತಾ ಇರುವಂತ ವ್ಯಕ್ತಿ ಅಲ್ಲ, ಒಂದು ರಾಜ್ಯದ ಇಲಾಖೆಯನ್ನು ಪ್ರತಿನಿಧಿಸ್ತಾ ಇರುವಂತ. ನೀವು ಮಾತಾಡೋದು ಕೇಳಿದ್ದೀವಿ. ಬರ್ತೀನಿ, ಅಲ್ಲಲ್ಲ, ನಾವು ಎರಡನೇ ಸರಿ ನೀವು ಚರ್ಚೆ ಮಾಡೋದಕ್ಕೆ ಬರಬೇಡಿ. ನಾನು ಕೇಳಿದ್ದೀನಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ರೀ, ಒಳ್ಳೆ ಬೆಳವಣಿಗೆ ಅಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಯಾವ ಹೇಳ್ತಾರೆ ಅಂತ ಹೇಳಿ ಬಾಯಿ ಮುಚ್ಕೊಂಡಿದ್ರೆ ಅವಾಗಿಂದ ಚರ್ಚೆ ಮಾಡ್ತಾ ಇದ್ದಾರೆ. ಏನಿದು? ಪ್ರಶ್ನೆ ಮಾಡಿದ್ದೀನಿ, ನಾ ಪ್ರಶ್ನೆ ಮಾಡಿ ₹1 ಸರ್, ಅವ್ರಿಗೆ ಆಡ್ ಮಾಡ್ತಾ ಇದ್ದೀನಿ. ಟೈಮ್ ಇಲ್ಲ, ನಾವು 1 ಗಂಟೆ ಚರ್ಚೆ ಕರೆದಿರೋದು ನೀವು. ಸರ್, ಇವ್ರದ್ದು ಏನಾಗಿದೆ, ವಿಧಾನಸೌಧದಲ್ಲೂ ಅದೇ ಹಣೆ ಬರ, ಇಲ್ಲಿ ಬಂದ್ರು ಅದೇ ಹಣೆ ಬರ. ಒಟ್ಟಾರೆ
ಒಂದು ಚರ್ಚೆ ನಡಿಬಾರ್ದು, ಒಂದು ಚರ್ಚೆ ಹಾಳಾಗಬೇಕು. 5 ನಿಮಿಷ ಇದೆ. ಕೇಳಿ ನಾನು ಜೆಡಿಎಸ್ ರಿಯಾಕ್ಷನ್ ತೆಗೆದು ಹೋಗೋ ಆತ್ಮಾನಂದ ಅವ್ರು ಬರ್ತೀನಿ ರೀ. ಸರ್, ಇವಾಗ ₹1 ದುಡ್ಡೇ ಸರ್, ದುಡ್ಡೇ ಆಯ್ತು. ನೀವು ದುಡ್ಡಿನ ತರನೇ ಲೆಕ್ಕ ಕೇಳಬೇಕು ಅಂತಂದ್ರೆ ದುಡ್ಡಿಂದ ಕೇಳೋಣ. PM ಕೇರ್ಗೆ ಲಕ್ಷಾಂತರ ಕೋಟಿ ರೂಪಾಯಿ ಹೋಗಿದೆಯಲ್ಲ, ಯಾವ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ? ಕೋವಿಡ್ ಟೈಮಲ್ಲಿ 20,000 ಕೋಟಿ ರೂಪಾಯಿ ಪ್ಯಾಕೇಜ್ ಅಂದ್ರಲ್ಲ, ಯಾರ ಅಕೌಂಟಿಗೆ ಎಲ್ಲಿ ಬಂತು? 10,000 ಬೆಡ್ಡಿನ ಹಾಸ್ಪಿಟ್ಲು ಅಂತಂದ್ರಲ್ಲ, ಒಂದು ದಿಂಬಿಲ್ಲ, ಒಂದು ಚೊಂಬಿಲ್ಲ, ಒಂದು ಡಾಕ್ಟರ್ ಇಲ್ಲ, ಒಂದು ನರ್ಸ್ ಇಲ್ಲ, ಒಂದು ವೆಂಟಿಲೇಟರ್ ಇಲ್ಲ, ಒಂದು ಇಂಜೆಕ್ಷನ್ ಇಲ್ಲ, ಒಂದು ಪೇಷಂಟು ಇಲ್ಲ. 10,000 ಬೆಡ್ಡಿನ ಆಸ್ಪತ್ರೆ ಅಂದ್ರಲ್ಲ, ಇವರು ನಮಗೆ ಇವತ್ತು ನೀತಿ ಪಾಠವನ್ನ ಹೇಳ್ತಾ ಇದ್ದಾರೆ. ಇದೇ ಶ್ರೀರಾಮುಲಲ್ಲಿ ಬೋರ್ಡ್ ಇಟ್ಕೊಂಡ್ ಬರ್ತಾ ಇದ್ದಾರೆ, ಅವರ ಒಬ್ಬ ಆಪ್ತ ಸಹಾಯಕ ಅವರ ಮನೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂತ ಆರೋಪ ಇದೆಯಲ್ಲ, ಅದಕ್ಕೇನ್ ಹೇಳ್ತಾರೆ? ಏನು CA ಸೈಟ್ ನ ಕೊಟ್ಟಿದ್ರಲ್ಲಿ ಬಿರಿಯಾನಿ ಮಾಡ್ಕೊಂಡ್ರಲ್ಲ ನಾರಾಯಣ ಸ್ವಾಮಿ, ಅದಕ್ಕೇನ್ ಹೇಳ್ತಾರೆ? ಜನಾರ್ದನ್ ರೆಡ್ಡಿಯ ಕೇಸ್ ಯಾವುದು ಖುಲಾಸೆ ಆಗಿಲ್ಲ, ಅದಕ್ಕೇನ್ ಹೇಳ್ತಾರೆ? ಸ್ವಾಮಿ, ಕುಟುಂಬ ಅನ್ನುವಂತ ವಿಚಾರ ಬಂತಲ್ಲ, ಕುಟುಂಬ ಅನ್ನುವಂತ ವಿಚಾರ ಬಂತಲ್ಲ, ಕುಮಾರಸ್ವಾಮಿ ಕುಟುಂಬದ ಕುಡಿಗಳ ಕರ್ಮಕಾಂಡಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರೆ. ಪ್ರಹ್ಲಾದ್ ಜೋಶಿ ತಮ್ಮ ಅತ್ಯಾಚಾರದ ಪ್ರಕರಣದಲ್ಲಿ ಪ್ರಹ್ಲಾದ್ ಜೋಶಿ ರಾಜೀನಾಮೆ ಕೊಡ್ತಾರೆ. ಚರ್ಚೆ ಆಗಬಾರ್ದು. ರಾಜೇಂದ್ರ ಅಂದ್ರೆ ಅವ್ರ ಕುಟುಂಬ ಅಂತೆ, ಪ್ರಹ್ಲಾದ್ ಜೋಶಿ ಕುಟುಂಬ ಅಲ್ವಾ? ಕುಮಾರಸ್ವಾಮಿ ಅವ್ರ ಕುಟುಂಬ ಅಲ್ವಾ? ಸೋಮಣ್ಣ ಕುಟುಂಬ ಅಲ್ವಾ? ನಾನು ಪ್ರಹ್ಲಾದ್ ಜೋಶಿ ಅವರ ವಿಚಾರದಲ್ಲಿ ಸ್ಪಷ್ಟನೆ ಕೊಟ್ಬಿಡ್ತೀನಿ. ಅವರು ನನಗೂ ಮತ್ತು ನನ್ನ ಸಹೋದರನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಫಿಡೇವಿಟ್ ಹೊರಡಿಸಿದ್ದಾರೆ. ಆ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಅಫಿಡೇವಿಟ್ ಕೊಡೋದು ಕೇಳಿ, ಆ ಪ್ರಜ್ವಲ್ ನಮ್ಮ ಕುಟುಂಬದವರಲ್ಲ, ಸೂರಜ್ ನಮ್ಮ ಕುಟುಂಬದವರಲ್ಲ, ರೇವಣ್ಣ ನಮ್ಮ ಕುಟುಂಬದವರಲ್ಲ, ಏನ್ ಕೈ ಇಟ್ಕೊಂಡು ಓಡಾಡ್ತಾರೆ. ಮೈಕಿಗೆ ಬಂದ್ಬಿಟ್ಟು ಅವ್ರು ಯಾರು ನಾನು ಯಾರು. ಅವತ್ ನೋಡ್ರಿ, ಪ್ರಜ್ವಲ್ ಯಾರು ಅಲ್ಲ, ರೇವಣ್ಣನ ಮಗಲ್ಲ, ನಮ್ಮ ಮಗ ಅಂತ ಹಾಡಿ ಹೋಗ್ಲುತ್ತಾ. ಸ್ವಾಮಿ, ಒಟ್ಟಾರೆಯಾಗಿ ಫೈನಲಿ ಹೇಳ್ತೀನಿ, ಇವತ್ತು ಬಿಜೆಪಿ ಅವರಿಗೆ ಅವರು ಆಳಕ್ಕೂ ಲಾಯಕ್ಕಿಲ್ದವರು, ವಿರೋಧ ಪಕ್ಷದಲ್ಲಿ ಕೂರ್ಲಿಕ್ಕೂ ಲಾಯಕ್ಕಿಲ್ದವರು, ಸಂಸತ್ತಲ್ಲಿ ನೋಡಿದ್ರೆ ಮೋದಿ ಅವರು, ಶಾ ಅವರು ಸಂಸತ್ಗೆ ಬಂದಿಲ್ಲ. ಇವ್ರ ಚಿಂತೆ ರಾಹುಲ್ ಗಾಂಧಿ ಬಗ್ಗೆ ಅಂತೆ. ನಮ್ ಚಿಂತೆ ಬನ್ನಿ ಸ್ವಾಮಿ, ಸಂಸತ್ ಒಳಗಡೆ ಹೋಗಿ ನನ್ ಕ್ವಿಕ್ ಆಗಿ ರಿಯಾಕ್ಷನ್ ಕೊಡಿ. ಸಿದ್ದರಾಮಯ್ಯನವ್ರು ಇದ್ದಾಗನೇ ಸದನದ ಗತ್ತು ಬ್ಯಾರೆ ಇತ್ತು ಅನ್ಸ್ತಾ ಇದೆ ನಂಗೆ. ಅವ್ರು ಇಲ್ಲದೆ ಇದ್ದಾಗ ಈ ಪರಿಪ್ರಮಾಣದಲ್ಲಿ ವಿಪಕ್ಷಗಳು ಪುಟ್ಟಿದ್ದನ್ನು ಸಿದ್ದರಾಮಯ್ಯನವರು ಇವತ್ತು ಉತ್ತರ ಕೊಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಇದ್ದಾಗ ಈ ರೀತಿ ಗೊಂದಲ ಮೂಡಿಸುವಂತ ಇರೋ ವಾಸ್ತವ ಬಿಜೆಪಿ ಅವರು ಈ ರೀತಿ ಎಷ್ಟು ಆಟ ಆಡ್ತಾರೆ. ಇವತ್ತು 63 ಇದಲ್ಲ, ನಾಳೆ 30 ಸೀಟು ಗೆಲ್ಲುವುದಿಲ್ಲ. ಇವರಿಗೆ ನಾಡಿನ ಬಗ್ಗೆ ಕಾಳಜಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ, ನೀರಾವರಿ ಬಗ್ಗೆ ಕಾಳಜಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ, ಕಾಳಜಿ ಇಲ್ಲ, ಉದ್ಯೋಗದ ಬಗ್ಗೆ ಕಾಳಜಿ ಇಲ್ಲ, ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಬಿಜೆಪಿ ಓಕೆ ಪ್ಲೀಸ್ ಒಳ್ಳೆ ಬಿಜೆಪಿ ಅಂತ ಜೈಕಾರ ಹಾಕಿ. ಯಾಕೆ ಈ ರೀತಿ ಕಿರ್ಚಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಮೊನ್ನೆ ಕಾಂಗ್ರೆಸ್ ವಕ್ತಾರರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಕುಮಾರಸ್ವಾಮಿ ಭಯ ಇದೆ, ಇರಲಿ, ಹಿಂದೆ ಇದೆ, ಈಗಲೂ ಇದೆ, ಮುಂದಕ್ಕೂ ಇರಲಿ. ಒಂದು ನಿಮಿಷ ಆ ಭಯ ಇರಲಿ ಪಾಪ. ಯಾಕೆಂತಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ವಿಷಯಕ್ಕೂ ಇಲ್ಲಿ ಪ್ರಸ್ತಾಪ ಮಾಡ್ತಿರೋ ವಿಷಯಕ್ಕೂ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು. ನಾನು ನೋಡಿ ಒಂದು ಮಾತು ಇಲ್ಲಿ ಸ್ಪಷ್ಟವಾಗಿ ನೀವೊಂದು ಚಾನಲಲ್ಲಿ ಕೋಟ್ಯಾಂತರ ಜನಕ್ಕೆ ತೋರಿಸ್ತಾ ಇದ್ದೀರಾ. ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಇಷ್ಟೇ, ನೀವು ಮಾಡಿದ್ದೀವಿ, ನಾವು ಮಾಡ್ತೀವಿ. ನಾನು ಅದೇ ಪ್ರಶ್ನೆಗೆ ಬರ್ತಾ ಇದೆ. JDS ಅವ್ರ ಮೇಲೆ ಆರೋಪ ಇದೆ, ನಮ್ಮ ಮೇಲೂ ಬಂದಿದೆ, ಏನ್ ಮಾಡೋದು? ಒಂದು ನಿಮಿಷ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದನ್ನೇನೆ. ಒಂದೊಂದು ಕೇಸ್ ಒಂದೊಂದು ರೀತಿಯಲ್ಲಿ ಇರುತ್ತೆ. ಕೆಲವು ಕೇಸಲ್ಲಿ ಆಧಾರಗಳು ಎಲ್ಲ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡಿ, ಯಾಕೆ ಇವತ್ತು ಇಷ್ಟೊಂದು ಪಟ್ಟಿಡ್ತಿದ್ದೀವಿ ಅಂತಕ್ಕಂಥ ನಿಮಗೆ ಇದು ಮಧ್ಯದಲ್ಲಿ ಇನ್ನೂ ಒಂದು ಮಾತು ಹೇಳ್ತಾ ಇದ್ದೀನಿ. ಬರೆದ ವಿಚಾರದಲ್ಲಿ ಸನ್ಮಾನ್ಯ HD ರೇವಣ್ಣ ಅವರು ಲೆಟರ್ ಕೊಟ್ಟಿದ್ದಾರೆ. ಬರೆದ ವಿಚಾರ ಚರ್ಚೆ ಮಾಡಲೇಬೇಕು ಅಂತಕ್ಕಂಥ. ಉತ್ತರ ಕರ್ನಾಟಕದಲ್ಲಿ ಇವತ್ತು ಗುಳೆ ಹೋಗ್ತಾ ಇದ್ದಾರೆ, ಹಸುಗಳಿಗೆ ಮೇವಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ರಾಜ್ಯದಲ್ಲಿ ಅನೇಕ ಜನ ಹೋಗಿ ಕೂಲಿ ಕೆಲಸಗಳು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಹೀನಾಯವಾಗಿದೆ ಅಂತಕ್ಕಂಥದ್ದು. ಯಾಕೆ ಇದನ್ನು ಇಷ್ಟು ಅದ್ರ ಜೊತೆಗೆ ಇಷ್ಟು ಗಂಭೀರವಾಗಿ ಯಾಕೆ ವಿಚಾರ ಹೇಳ್ತಾ ಇದ್ದೀವಿ ಅಂತಂದರೆ, ನಿಮಗೊಂದು 2-3 ಉದಾಹರಣೆ ಕೊಟ್ಟು ನಾನು ಮುಗಿಸ್ತೀನಿ. ಸನ್ಮಾನ್ಯ ಯಾರು ನಮ್ಮ ಇವರು ಯಾರು ಲಕ್ಷ್ಮಣ್ ಸವದಿ ಅವ್ರ ಬಗ್ಗೆ ಅವರು BJPಲಿ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನಂತ ಮಾತಾಡಿದ್ರು? ಇಂಥವರು ನಾಗರಿಕ ಸಮಾಜದಲ್ಲಿ ಓಡಾಡೋಕ್ಕೂ ಲಾಯಕ್ಕಿಲ್ಲ ಅಂದರು. ಯಾರು ಮಿನಿಸ್ಟ್ರ್ ಮಾಡ್ಕೊಂಡಿದ್ದೀರಾ? ಜಮೀರ್ ಅವ್ರ ಮೇಲೆ ಕೇಸ್ ಇದೆ, ಯಾರು ಮಿನಿಸ್ಟ್ರ್ ಮಾಡ್ಕೊಂಡಿದ್ದೀರಾ? ಶಿವಲಿಂಗೇಗೌಡರು ಏನಂತ ಮಾತಾಡಿದ್ರು ಅಬಕಾರಿ ವಿಷಯದಲ್ಲಿ? ಅವ್ರ ಇಲಾಖೆ ಬಗ್ಗೆ ಅದೇ ಇಲಾಖೆ ತಗೊಂಡು ಅವ್ರಿಗೂ ಕೊಟ್ರಿ. ಒಂದು ನಿಮಿಷ ಸಮಾಧಾನವಾಗಿ ಕೇಳ್ತಾ ಇದ್ದೀನಿ. ಆಮೇಲೆ ವಾಲ್ಮೀಕಿ ಹಗರಣದಲ್ಲಿ ಇದೇ ವಿಚಾರ ಆಯಿತು. ಎಲ್ಲದಕ್ಕಿಂತನೂ
ಸನ್ಮಾನ್ಯ ಇವ್ರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಹೊಲದ ಖಾತೆ ಕೊಟ್ರಿ, ಕಾವೇರಿ ವಿಷಯ ಕುತ್ತಿಗೆಗೆ ತಂದ್ಕೊಂಡ್ವಿ. ಒಂದ್ ಸೆಕೆಂಡ್ ನಾನು ಕ್ವಿಕ್ ಆಗಿ ಪಾಯಿಂಟಿಗೆ ಬರ್ತೀನಿ. ಈ ರಾಜಕೀಯ ಲಕ್ಷ್ಮಣ ಸವದಿಯರನ್ನು ಸೇರಿಸ್ಕೊಂಡ್ರು, ಇವ್ರನ್ನ ಸೇರಿಸ್ಕೊಂಡ್ರು, ಆ ವಿಚಾರ ಮಾತಾಡೋದು ಹೋದ್ರೆ ನೀವು JDS ನವರು ಬಿಜೆಪಿ ಜೊತೆಗೆ ಯಾವಾಗ ಇರ್ತೀರಿ, ಕಾಂಗ್ರೆಸ್ ನವರು ಯಾವ ಜೊತೆ ಯಾವಾಗ ಇರ್ತೀರಿ, ಆ ಪ್ರಶ್ನೆಗೆ ಉತ್ತರ ಇಲ್ಲ. ನನ್ನ ಪಾಯಿಂಟಿಗೆ ಬರ್ತಾ ಇರೋದು, ರಾಜ್ಯದಲ್ಲಿ ನಿಮಗೆ ಚರ್ಚೆ ಮಾಡೋದಕ್ಕೆ ಅಂದ್ರೆ ಆಡಳಿತ ಪಕ್ಷವನ್ನ ಹಣಿಯೋದಕ್ಕೆ ಒಂದು ಪ್ರಬಲವಾದಂತ ವಿಚಾರಗಳಿಲ್ಲ, ಹೀಗಾಗಿ ಇದನ್ನ ತೆಗೆದುಕೊಂಡು ಬರ್ತಾ ಇದ್ದೀರಿ ಅನ್ನೋದು ಆರೋಪ ಇದೆ. ಇಲ್ಲ, ನಾಳೆ ಬೆಳಿಗ್ಗೆ ಒಂದು ಮರ್ಡರ್ ಮಾಡಿದವ್ನು ಕರ್ಕೊಂಡ್ ಬಂದ್ಬಿಟ್ಟು ಮಿನಿಸ್ಟರ್ ಮಾಡ್ತೀವಿ. ಓಕೆ, ಯಾರು ಬೇಡ ಅಂತಾರೆ? ರೇಪಿಸ್ಟ್ ಕರ್ಕೊಂಬಂದ್ ಮಾಡಿಸಿ ಯಾರು ಬೇಡ ಅಂತಾರೆ? ಮಾಡ್ಕೊಳ್ಳಿ, ಯಾಕೆ ನಿಮ್ ಕೈಲೇ ಸರ್ಕಾರ ಇರೋದು. ನಾವು ಕೇಳ್ತಾ ಇರ್ತಕ್ಕಂಥದ್ದು ನೋಡಿ, ಒಂದು ನಿಮಿಷ ಇರ್ಬೇಕು ಸರ್, ನೋಡಿ ಇರ್ಬೇಕು, ಒಂದು ನಿಮಿಷ ನನಗೆ ಅವಕಾಶ ಕೊಡಬೇಕು, ನನಗೆ ಅವಕಾಶ ನೋಡಿ, ನಾನೊಂದು ಮಾತು ಹೇಳ್ತಾನೆ, ಅವಕಾಶ ಕೊಡಿ. ನಾನು ಇವತ್ತು ಯಾವೊಂದ ನೀವು ವಾಲ್ಮೀಕಿ ಹಗರಣ ವಿಷಯದಲ್ಲಿ ಮಾತಾಡ್ತಾ ಇದ್ದೀರಾ, ನಾಗೇಂದ್ರ ಅವರು ವಾಲ್ಮೀಕಿ ಸಮಾಜದ ನಾಯಕರಿದ್ದಾರೆ, ಯಾರು ದುಡ್ಡು ತಿಂದಿರ್ತಕ್ಕಂಥದ್ದು ಅವ್ರದೇ ಸಮಾಜದವ್ರದ್ದು. ನಂಬರ್ 1. ನಂಬರ್ 2, ಅವರ ಬಡವರ ಅದರಲ್ಲಿರ್ತಕ್ಕಂಥ ಕಡು ಬಡವರ ಯೋಜನೆಗಳ ಹಣ ಅದು. ನಾವು ಹೇಳ್ತಿಲ್ಲ, ಅವ್ರು ಹೇಳಿದ್ರು ಜಾತಿ ಕಾರ್ಡ್ ಪ್ಲೇ ಮಾಡಿದ್ರು, ನಾವು ಯಾವುದೇ ಕಾರಣಕ್ಕೂ ಅವ್ರ ಜಾತಿ ವಿಷಯ ಮಾತಾಡಿಲ್ಲ, ಅವರು ನಾಯಕರು ಲಾಯಕ್ಕಿಲ್ಲ ಅಂತಕ್ಕಂಥದ್ದಿಲ್ಲ. ಇದರಿಂದ ಕುಲಾಸಾಗಿ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ನಿಮಗೆ ಆ ನೈತಿಕತೆ ಇದ್ದಿದ್ರೆ ಒಂದೇ ನಿಮಿಷದಲ್ಲಿ ಹೌದಪ್ಪ ಇದು ನಾವು ಗಂಭೀರವಾದ ಚರ್ಚೆಗಳಿದೆ, ವಿಷಯಗಳಿದೆ, ಮಾತಾಡೋಣ, ನಾಗೇಂದ್ರ ಸೈಡ್ಗಿರಿ, ನೀವು ನಾಳೆಯಿಂದ ನಾವು ಇದನ್ನ ಚರ್ಚೆ ಮಾಡೋಣ ಅನ್ಬೋದಿತ್ತಲ್ಲ ನೀವು ಕೂಡ. ಇಲ್ಲಿ ನೀವು ಮಾಡಿದ್ದೀರಾ, ನಾನು ಮಾಡಿದ್ದೀನಿ ನೀವು ಮಾಡಿದ್ರೆ ಅನ್ಕೊಂಡು ಹೋದ್ರೆ ರಾಜ್ಯದ ಜನತೆ ಭವಿಷ್ಯದ ಬಗ್ಗೆ ಚರ್ಚೆ ಮಾಡ್ಬೇಕಾಗುತ್ತೆ. ಆಮೇಲೆ ನೀವು ಒಂದು ಮಾತು ಹೇಳಿದ್ರಿ, ಯಾವ್ದನ್ನ ಉದಾಹರಣೆ ತಗೊಂಡು ಯಾವ್ದನ್ನ ಇದು ಬಿಡಿದಿದ್ದು, ನಾವು ಇವತ್ತು ಎತ್ತಿರ್ತಕ್ಕಂಥ ವಿಚಾರ, ಇದರಿಂದ ಅತಿ ದೊಡ್ಡ ಹಗರಣ ಇದೆ, ಅತಿ ದೊಡ್ಡ ಯಾವ DLF ಗೆ ನೀವು ಮತ್ತೆ ಇವತ್ತು ಯಾರ ಜೊತೆ ಹೋಗಿ ಮಾತುಕತೆ ಮಾಡ್ತಿದ್ದೀರಲ್ಲ, 3,200 ಕೋಟಿ ರೂಪಾಯಿ ಎಲ್ಲೆಲ್ಲಿ ಯಾರ ಹತ್ರ ಏನೇನ್ ಮಾತಾಡ್ತಾರೆ ಅಂತಕ್ಕಂಥ ದಾಖಲಾತಿ ಸಮೇತಗಳು ಕೊಡ್ತೀವಿ. ಅದಕ್ಕಂತಾನೆ ವಿಚಾರ ಎತ್ತಿರ್ತಕ್ಕಂಥದ್ದು. ಒಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು, ಕಾರಣ ಇಷ್ಟೇ. ಓಕೆ, ನನ್ನ ಕ್ವಿಕ್ ರಿಯಾಕ್ಷನ್, ಕೊನೆ ರಿಯಾಕ್ಷನ್ ನೀವೇ ವಾಪಸ್ ಬರ್ತೀನಿ. ನಾಗೇಂದ್ರ ಅವರು ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಅನ್ನೋದನ್ನ 28ರ ಚುನಾವಣೆಯಲ್ಲಿ ಅವ್ರ ಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ ಸರ್. ಒಂದು ಮಾತು, ಅವ್ರ ಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಒಂದು ಮಾತು, ಓಕೆ, ಅಲ್ಲಿ ತನಕ ಇರಿ, ಯಾರು ಬೇಡ ಅಂದ್ರು ಸಿಂಪಲ್ ಅಷ್ಟೇ, ಅಲ್ಲಿ ತನಕ ಹೋಗಿ ಮನೇಲಿ ಇರಿ. ಈಗ ನಿಮ್ಮ ಮೇಲೆ ಆರೋಪ ಇದೆ, ಮನೇಲಿ 25 ತೀರ್ಮಾನ ಮಾಡ್ತಾರೆ ಬಿಡಿ ಜನ. ಅವಕಾಶ ಸಿಕ್ಕಿದೆ ಸರ್ ನಂಗೆ. ಯಾರಿಗೆ? ನಾಗೇಂದ್ರ ಅವರು. ಅರೆ ನೀವು ಕಳಂಕಿತರು ಅಂತಕ್ಕಂಥದ್ರೆ ನಾವೆಲ್ಲ ಹೇಳಿರ್ತಕ್ಕಂಥದ್ದು, ಕೋರ್ಟ್ ಹೇಳಿರೋದು. ED ಯಾವಾಗ ಎಂಟ್ರಿ ಆಗುತ್ತೆ 50 ಕೋಟಿ ಮೇಲೆ ಬಂದಾಗ, ಇವ್ರು ಹೇಳ್ತಿದ್ರು ED ವಿಷಯದಲ್ಲಿ 50 ಕೋಟಿ ಮೇಲೆ ಬಂದಾಗ ಯಾವ್ದಾದ್ರೂ ಯಾವ ಎಂಟ್ರಿ ಆಗುತ್ತೆ. ಮೇಲೆ ತಪ್ಪು ಆಪಾದನೆ ಇರ್ತಕ್ಕಂಥದಕ್ಕೆ ನೈತಿಕ ಗುಣ ಒತ್ಕೋಬೇಕು. 52,000 ಹಣವನ್ನ ಗ್ಯಾರಂಟಿಗಳಿಗೆ SCP-TSP ಹಣ, ದಲಿತರ ಹಣ ಬಳಸ್ಕೊಂಡಿದೆ ಈ ಸರ್ಕಾರ. ಮೊದಲನೇದು, RCB ವಿಜಯೋತ್ಸವದಲ್ಲಿ 11 ಜನರನ್ನ ಕೊಲೆ ಮಾಡಿದೆ. ಇವತ್ತು ಚಾಮರಾಜನಗರದಲ್ಲಿ ಕಾಡಿನಂಚಿನಲ್ಲಿರುವಂತ ಅರಣ್ಯವಾಸಿಗಳನ್ನ 3 ಜನರನ್ನ ಗುಂಡಿಟ್ಟಿ ಕೊಂದಿರುವಂತ ಆರೋಪ ಇದೆ. ಇದ್ರ ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆ ಕೊಡಲೇಬೇಕು. ಯಾಕೆ ಅಂದರೆ ಅದೇ ಸಮುದಾಯದ ವ್ಯಕ್ತಿ ಅದೇ ವಾಲ್ಮೀಕಿ ಕಲ್ಯಾಣ ಅಭಿವೃದ್ಧಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿರುವಂತ ಆರೋಪದ ಮೇಲೆನೆ ರಾಜೀನಾಮೆಯನ್ನ ಈ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಿಂದ ಪಡೆದಿತ್ತು. ಈ ಕ್ಯಾಬಿನೆಟ್ ಅಲ್ಲಿ ಅವಶ್ಯಕತೆ ಏನಿದೆ? ಆದ್ರಿಂದ ರಾಜೀನಾಮೆ ಕೊಡೋವರೆಗೂ ಹೋರಾಟ ನಿರಂತರ. ಕೋರ್ಟ್ ಅಲ್ಲಿ ಖುಲಾಸೆ ಆಗೋವರೆಗೂ ನಾಗೇಂದ್ರನ್ನು ಹೊರಗಿಟ್ಟು ಬೇರೆ ಮಂತ್ರಿಗಳನ್ನ ಮಾಡೋದಕ್ಕೆ ನಾವು ಕೇಳ್ತೇವೆ, ಅವ್ರ ಸಜೆಷನ್ ಕೊಡ್ತೀವಿ. ಅದನ್ನ ಒಪ್ಲಿಲ್ಲ ಅಂದ್ರೆ ಅವ್ರ ಇಷ್ಟ. ಇನ್ನೊಂದು ದೊಡ್ಡ ಒಂದು ಹಗರಣ, ನೈಸ್ ಹಗರಣ ಆಗಿದೆ. ನೈಸ್ ಹಗರಣದ ತೀರ್ಪು ಬಂದು 1 ತಿಂಗಳಾದ್ರೂ ಅದು ಸರ್ಕಾರ ತುಟಿಕ್ ಬಿಡ್ತಾ ಇಲ್ವಲ್ಲ. ಇದರಲ್ಲಿ ದೊಡ್ಡವರು ಶಾಮೀಲಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳ ಮಗ ಮತ್ತು ಹಾಲಿ ದೊಡ್ಡ ಮಹಾನ್ ನಾಯಕ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರು ಅದನ್ನು ಕೊಂಡ್ಕೊತಾ ಇದ್ದಾರೆ ಅಂತ ಗಾಳಿ ಸುದ್ದಿ ಇದೆ. ಅದ್ರ ಬಗ್ಗೆ ಅವರು ಸ್ಪಷ್ಟನೆ ಕೊಡಬೇಕು. ರಾಜೀನಾಮೆ ಕೊಡಬೇಕಾಯ್ತು ಅಂದ್ರೆ ಮೋದಿಯಿಂದ ಹಿಡಿದು ಆಂತರಿಕ ಏನು ಅಭದ್ರತೆ ಸೃಷ್ಟಿಯಾಗಿದ್ದು ಕಾರಣ ಆಗಿರ್ತಕ್ಕಂಥ ಶಾಯಿಂದ ಹಿಡಿದು ಏನು ಭಯೋತ್ಪಾದಕ ದಾಳಿಗಳಿಗೆ ರಾಜನಾಥ್ ಸಿಂಗ್ 1980ರಲ್ಲಿ ಭಯೋತ್ಪಾದಕ ಸಂಘಟನೆಗಳು ಜಮ್ಮು ಕಾಶ್ಮೀರದಲ್ಲಿ ದಾಳಿ ಮಾಡಿದ್ರು. ಅವತ್ತು ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಸರ್. 1980 ಅಲ್ಲ, ಇನ್ನು ಹಿಂದೆ UP 2 ಗವರ್ಮೆಂಟ್ ಅಲ್ಲಿ 1947ರಿಂದ ರಾಜೀನಾಮೆ ವಿಚಾರ. ಥ್ಯಾಂಕ್ ಯು ಸೋ ಮಚ್ ರಾಕು ಜನರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ರಾಕು ಜನರಿಗೂ ಕೂಡ. ಇಂಥದ್ದೊಂದು ಆರೋಪ ಪ್ರತ್ಯಾರೋಪ ಆಗ್ತಾ ಇದೆ, ಏನಾಗುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಜಿ ಸಂವಾದ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.